ಇದ್ದೀರಾ ಸುವರ್ಣ. ಇವತ್ತಿನ ನಮ್ಮ ಈಸ್ಟರ್ನ್ ಮಸಾಲಾ ಮನೆ ಅಡುಗೆ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಹಾಟಿ ವೆಲ್ಕಮ್. ಅಜ್ಜಿ ಕಾಲದ ಅಡುಗೆಯಿಂದ ಹಿಡಿದು ನಮ್ಮ ಇತ್ತೀಚಿನ ಪಿಜ್ಜಾ, ಬರ್ಗರ್, ಮ್ಯಾಕರೋನಿ ತನಕ ನಮ್ಮ ಪ್ರತಿಮಾ ಅಡಿಗ ಅವರು ಪಕ್ಕಾ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ, ಪಕ್ಕಾ ರೆಡಿ ಆಗ್ಬಿಟ್ಟಿದ್ದಾರೆ. ಇಂಥ ಶೆಫು ನಮ್ಮ ಅಡುಗೆ ಮನೆಗೆ ಬಂದು ನಮಗೆಲ್ಲ ಹೇಳ್ಕೊಡ್ತಿರೋದು ನಿಜವಾಗ್ಲೂ ಅದೃಷ್ಟ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಅನ್ನಲ್ಲ. ಹಾಗಾದ್ರೆ ತಡ ಮಾಡದೆ ನಮ್ಮ ಪ್ರತಿಮಾ ಅವ್ರನ್ನ ಮೊದಲು ಇಲ್ಲಿ ಕರ್ಸ್ಕೊಂಡ್ಬಿಡೋಣ. ಪ್ಲೀಸ್ ವೆಲ್ಕಮ್ ಪ್ರತಿಮಾ. ಹಾಯ್. ಹಲೋ, ಹೇಗಿದ್ದೀಯಪ್ಪ? ನಾನು ಚೆನ್ನಾಗಿದ್ದೀನಿ. ಏನು ಸ್ಪೆಷಲ್ ಅಪ್ಪ ಇವತ್ತು? ಇವತ್ತೇನು ಬೇಕು? ಅಡುಗೆಯಲ್ಲಿ ಏನು ಸ್ಪೆಷಲ್ ಅಲ್ಲ, ಮನೇಲಿ ಏನು ಸ್ಪೆಷಲ್ ಅಂತ? ಮನೆಯಲ್ಲ ಆಸ್ ಯೂಶುವಲ್ ಏನಂತ ಸ್ಪೆಷಲ್ ಏನಿಲ್ಲ. ಪಾಪ ಮನೇಲಿ ಹಂಗೆ ಮಾಡ್ಬಿಟ್ಟು ಅಡುಗೆಯಲ್ಲಿ ಮಾತ್ರ ಏನಾದರೂ ಒಂದು ಸ್ಪೆಷಲ್ ಇಟ್ಟೇ ಇಡ್ತೀಯ. ಅದು ಅವಾಗ ಆಗ್ತಾ ಇರುತ್ತಮ್ಮ ಅದು ಮನೇಲಿ ಮಾತ್ರ. ಹಾ ಹಾ, ಇಲ್ಲಿ ಯಾವಾಗಲೂ ಸ್ಪೆಷಲ್. ಹಾ, ಇಲ್ಲಿ ಯಾವಾಗ ಪ್ರತಿಮಾ ಬಂದ್ರೇನೆ ಸ್ಪೆಷಲ್ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು. ಸೊ ಏನಿವತ್ತು ನಮ್ಗೆ? ಇವತ್ತು ಕಾರ್ನ್ ಕಬಾಬ್ ಮಾಡೋಣ ಅಂತ. ಅದು ದಹಿ ಕಾರ್ನ್ ಕಬಾಬ್. ಯಾಕೆ ಏನೇನು ಬೇಕು ದಹಿ ಕಾರ್ನ್ ಕಬಾಬ್ ಮಾಡೋಕ್ಕೆ? ಏನು ಗೊಂಬೆ ಅಲ್ಲಾಡ್ದಂಗೆ ಅಲ್ಲಾಡ್ತಾ ಇದೆಯಾ ನೀನು? ಚೆನ್ನಾಗಿರುತ್ತೆ. ಓಕೆ. ಓ, ನಿಂಗೆ ಇಷ್ಟನಾ? ಹಾ, ರೀಸೆಂಟ್ ಆಗಿ ಸೋಯಾ ಕಬಾಬ್ ಮಾಡಿದ್ರು ನಮ್ಮ ಕಾರ್ಯಕ್ರಮದಲ್ಲಿ, ಒಬ್ರು ಆರ್ಟಿಸ್ಟ್ ಬಂದವರು. ಓಕೆ. ಅವಾಗಿಂದ ಸ್ವಲ್ಪ ನಮ್ಮ ವೆಜಿಟೇರಿಯನ್ ಅಲ್ಲೂ ಆ ಥರ ಕಬಾಬ್ಸ್ ಮಾಡ್ಬೋದಲ್ಲ ಅಂತ ಖುಷಿ ನನಗೆ. ಓಕೆ. ಇದಕ್ಕೆ ಹಂಕರ್ಡ್, ಪನ್ನೀರ್, ಕಡಲೆ ಹಿಟ್ಟು, ಉಪ್ಪು, ಪೆಪ್ಪರ್ ಪೌಡರ್, ತುಪ್ಪ, ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕಾರ್ನ್ ಹಾಗೂ ಎಣ್ಣೆ ಅಷ್ಟೇ. ಅಷ್ಟೇ. ಓಕೆ. ಸೊ ಶುರು ಮಾಡ್ಕೊಂಬಿಡೋಣ ಟಕ್ ಅಂತ. ಶ್ಯೂರ್. ಈಗ ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ಕೊಡು. ಇಟ್ಕೊಳ್ಳ? ನಂಗೆ 2 ಮಿಕ್ಸಿಂಗ್ ಬೌಲ್ ಬೇಕು ಇವತ್ತು. ಕೊಡೋಣ, ಅದಕ್ಕೇನಂತೆ, 2 ಅಲ್ದರೆ 4 ಕೊಡೋಣ. ಚೌಕಾಸಿ ಇಲ್ವೇ ಇಲ್ಲ ಅದರಲ್ಲೆಲ್ಲ ಚೌಕಾಸಿ ಇಲ್ಲ. ತಿನ್ನಂದ್ರೆ ಬಡಿಸ್ಬೇಕಾದ್ರೆ ನೀನು ಚೌಕಾಸಿ ಮಾಡಲ್ವಲ್ಲ? ಓ, ಹಾಗೆ. ಈಗ ಮೊದಲಿಗೆ ಇದು ಜೋಳನ ಬೇಯಿಸ್ಕೊಂಡು ರುಬ್ಕೊಂಡಿದ್ದೀನಿ. ಓಕೆ. ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇದೇ ಅಮೆರಿಕನ್ ಕಾರ್ನ್ ಅಂತ ಏನ್ ಹೇಳ್ತಾರೋ ಆ ಕಾರ್ನ್ ನ ಒಂದು ಕುದಿ ಬೇಯಿಸ್ಬಿಟ್ಟು ರುಬ್ಬಿರೋದು ಇದು. ಓಕೆ. ಓಕೆ, 1 ಸ್ಪೂನ್ ಕೊಡು. ಹಾ. ಇದು ಸ್ಟಫಿಂಗು. ಒಳಕ್ಕೆ ಹೂರ್ಣ ತುಂಬ್ತಾರಲ್ಲ ಅದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ. ಓಕೆ. ಅಂದ್ರೆ ನಿನ್ನ ರುಚಿಗೆ ತಕ್ಕಷ್ಟು ಹಾಕೋಬಹುದು. ಅಷ್ಟೇ ಹಾಕ್ಬೇಕು ಇಷ್ಟೇ ಹಾಕ್ಬೇಕಂತ ಏನಿಲ್ಲ. ಓಕೆ. ಕಣ್ಣು ಅಳತೆ ಮೇಲೆ ರುಚಿಗೆ ಬೇಕಾಗ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದು. ಪೇಸ್ಟ್ ರುಬ್ಕೊಂಡಿದ್ದೀನಿ. ಓಕೆ. ಕೊತ್ತಂಬರಿ ಸೊಪ್ಪು. ಇತ್ತೀಚಿನ ದಿನಗಳಂತೂ ಕೊತ್ತಂಬರಿ ಸೊಪ್ಪು ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಬಳಸ್ತೀವಿ. ಹೌದು. ಇಲ್ಲ ಗಾರ್ನಿಶಿಂಗ್ಗೆ, ಇಲ್ಲ ಅಡುಗೆ ಮಾಡ್ತಾ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೌದು. ಆಕ್ಚುಲಿ ಕನ್ನಡದಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಅಂತೀವಿ, ಕೊರಿಯಾಂಡರ್ ಲೀವ್ಸ್ ಅಂತೀವಿ, ಇಂಗ್ಲಿಷ್ ಅಲ್ಲಿ ಸಿಲಾಂಟ್ರೋ ಅಂತ ಹೇಳ್ತಾರೆ. ಯಾಕಂದ್ರೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲೂ ತುಂಬಾ ಉಪಯೋಗಿಸ್ತಾರೆ. ಹೌದಲ್ಲ, ಅದಕ್ಕೆ ಸಿಲಾಂಟ್ರೋ ಅಂತ ಹೇಳ್ತಾರೆ ಅದಕ್ಕೆ. ಓಕೆ. ಆಮೇಲೆ ಈರುಳ್ಳಿ, ಸಣ್ಣಗೆ ಹೆಚ್ಚಿರುವಂತ ಈರುಳ್ಳಿ. ಇದಿಷ್ಟು ಹೂರ್ಣ ಅಂದ್ರೆ ಫಿಲ್ಲಿಂಗ್. ಮತ್ತೆ ರುಚಿಗೊಂಚೂರು ಅಷ್ಟು ಉಪ್ಪು. ನಾನು ಕಬಾಬ್ ಕೂಡ ಕರಿಯೋಂಥದ್ದು ಇಲ್ಲ, ಇದು ಶಾಲೋ ಫ್ರೈ ಮಾಡೋಣ. ಹೈ, ಐ ಲೈಕ್ ದಟ್. ಶಾಲೋ ಫ್ರೈ ಮಾಡೋಣ. ಬೇಕಾದವರು ಕರಿಬಹುದು ಇದನ್ನ, ಬಟ್ ನಾನು ಶಾಲೋ ಫ್ರೈ ಮಾಡ್ತೀನಿ ಇದನ್ನ. ಸೂಪರ್. ಇದಿಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದಕ್ಕೆ ಹಾಕೊಂಡಿದ್ದೀನಿ. ಓಕೆ. ಇದನ್ನ ನೋಡು, ಉಪ್ಪು ಇದಕ್ಕೆ ಚೂರು ಹಾಕಿದ್ದೀನಿ ಯಾಕಂದ್ರೆ ಇದು ಹೂರ್ಣ. ಓಕೆ. ಫಿಲ್ಲಿಂಗ್. ಆಚೆಗಡೆ ಭಾಗ ಏನಿದೆಯೋ ಅದಕ್ಕೂ ಉಪ್ಪು ಹಾಕೊಳ್ತೀನಿ. ಸೊ ಹಾಗಾಗಿ ತುಂಬಾ ಉಪ್ಪು ಆಗ್ಬಿಡುತ್ತೆ, ನೋಡ್ಕೊಂಡು ಹಾಕೋಬೇಕು. ಓಕೆ. ಓಕೆ, ಇದಾಗಿದೆ. ಇನ್ನೊಂದು ಸ್ಪೂನ್ ಕೊಡು. ಇದಕ್ಕೆ 1 ಬಟ್ಲ ಆಗಷ್ಟು ಪನ್ನೀರ್. ಓಕೆ. ತುರಿದಿರುವಂತ ಪನ್ನೀರ್. ಅಂದ್ರೆ ಹತ್ತತ್ರ ಇದು 100 ಗ್ರಾಮ್ಸ್ ಬರುತ್ತೆ ಇದು. ಓಕೆ. ಕಡಲೆ ಹಿಟ್ಟು ಬೈಂಡಿಂಗ್ಗೋಸ್ಕರ ನೋಡ್ಕೊಂಡು ಆಮೇಲೆ ಹಾಕೊಳ್ಳೋಣ ಬೇಕಾದ್ರೆ. ಉಪ್ಪು ಅದಕ್ಕೂ ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಸಾಕು. ಕಾಳು ಮೆಣಸಿನ ಪುಡಿ, ಇದು ವೈಟ್ ಪೆಪ್ಪರ್ ಪೌಡರ್. ಓಕೆ. ಇಂಥ ರೆಸಿಪೀಸ್ಗೆಲ್ಲ ಹೌದು, ಸ್ವಲ್ಪ ಚೈನೀಸ್ ಅಂಥದಕ್ಕೆಲ್ಲ ವೈಟ್ ಪೆಪ್ಪರ್ ಪೌಡರ್ ಜಾಸ್ತಿ ಬಳಕೆ ಮಾಡ್ತಾರೆ. ಇದಿಷ್ಟು ಮಿಕ್ಸ್ ಮಾಡ್ಕೊಂಡು ಏನ್ ಮಾಡ್ಬೇಕು, ನೀರ್ ಹಾಕಲ್ಲ ಇದಕ್ಕೆ ನಾವು. ಹೌದಾ? ನೀರ್ ಹಾಕೋದಿಲ್ಲ. ಮತ್ತೆ ಬೈಂಡಿಂಗ್ ಹೆಂಗೆ? ಬೈಂಡಿಂಗ್ಗೆ ಹೇಳ್ತೀನಿ. ಇದು ಹಂಕರ್ಡ್ ಹಾಕೊಳ್ತೀವಿ. ಹಂಕರ್ಡ್ ಅಂದ್ರೆ ಅರ್ಧ ಲೀಟರ್ ಮೊಸರನ್ನ ಒಂದು ಮಸ್ಲಿನ್ ಕ್ಲಾತ್ ಅಥವಾ ಪಂಚೆ ಬಟ್ಟೆಗೆ ಒಂದು ಬೌಲ್ ಮೇಲೆ ಹಾಕ್ಬಿಟ್ಟು ಅದಕ್ಕೆ ಮೊಸರು ಹಾಕಿ ಕಟ್ಟಿಡ್ಬಿಡಬೇಕು.
ಓಕೆ ಕಟ್ಟಿಟ್ರೆ ಆ ನೀರಿನಂಶ ಎಲ್ಲ ಹೋಗ್ಬಿಟ್ಟು ಈ ತರ ಆಗತ್ತೆ. ಓಕೆ. ನೋಡು, ಸುಮಾರು ಈ ತರ. ಎಷ್ಟೊತ್ತು ಕಟ್ಟಿರ್ಬೇಕಾಗತ್ತೆ ಇದನ್ನ? ಒನ್ ಅವರ್ ಬೇಕು. ಹೌದಾ? ಆದಷ್ಟು ಹುಳಿಯಾಗಿರೋದು ತಗೋಬಾರ್ದು, ಸಪ್ಪೆ ಇರೋದು ತಗೋಬೇಕು. ಓಕೆ. ಸೊ ಇದು ನಾವು ಪನ್ನೀರ್ ಜೊತೆ ಬಳಕೆ ಮಾಡ್ತಾ ಇದೀವಿ. ಇದೇ ನಮ್ಗೆ ಬೈಂಡಿಂಗ್ ಇಲ್ಲಿ, ಅಂದ್ರೆ ನೀರಿನಂಶ ಹಾಕ್ತಾ ಇಲ್ಲ, ಇದು ಬೈಂಡ್ ಆಗತ್ತೆ. ಸೊ ಅದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ನೀರಿನ ಅಂಶ ತೆಗೆದಿಟ್ಕೊಂಡಿರ್ಬೇಕನ್ನ? ಹೌದು, ನೀರಿನಂಶ ತೆಗ್ದಿರ್ಬೇಕು. ಮತ್ತೆ ಕಡ್ಲೆ ಹಿಟ್ಟು ಹಾಕ್ತಿವಲ್ಲ, ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಸರಿ ಸರಿ ಸರಿ. ಯೂಶುವಲ್ ಕಟ್ಲೆಟ್ಸ್ ಆಮೇಲೆ ಕಬಾಬ್ಸ್ ಇದೆಲ್ಲ ಮಾಡ್ತಾರೆ, ಬಟ್ ಇದು ಒಂಥರ ಹಂಕರ್ಡ್ ಕಬಾಬ್. ಹಂಕರ್ಡ್, ಹೌದು, ಅದೇ ಮೇನ್ ಇರೋದು ಇದ್ರೊಳಗೆ. ಹಂಕರ್ಡ್ ಅಂತ ಏನಕ್ ಬಂತು? ನೇತಾಕ್ತಿವಿ ಅಂತನ ಅದನ್ನ? ಹೌದು, ನೇತಾಕು ಅಂತ ಮೊಸರು. ಹೌದು. ಓಕೆ. ಇದು ಆದಷ್ಟು ಗಟ್ಟಿಯಾಗೆ ಕಲ್ಸ್ಕೋಬೇಕು ನಾವು. ಓಕೆ. ಸೊ ಈ ಹಂಕರ್ಡ್ ರೆಡಿಯಾಗಿ ಏನ್ ಸಿಗಲ್ಲ ಅಲ್ವಾ? ಮನೇಲೆ ಮಾಡ್ಕೋಬೇಕು ನೀನು, ಮನೇಲೆ ಮಾಡ್ಕೋಬೇಕು. ನೋಡು, ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಅಲ್ಲ, ಏನ್ ಇವಾಗ ರೆಡಿನೇ ಆಗೋಯ್ತು ಆಲ್ಮೋಸ್ಟ್. ತುಂಬಾನೇ ಸುಲಭ, ಬೇಗನೆ ಮಾಡ್ಬೋದು. ಆನ್ ಮಾಡ್ಲಾ? ಓ ಎಸ್, ಮಾಡು. ನೋಡು, ಇಷ್ಟು ಗಟ್ಟಿ ಆಗ್ಬೇಕು. ಇದಕ್ಕೆ ನಾವು ಪುದೀನಾನ ಸಣ್ಣಗೆ ಚೂರ್ ಮಾಡಿ ಹಾಕೋಬೇಕು. ಓಕೆ. ಯಾಕಂದ್ರೆ ಏನು ಹಾಕಿಲ್ಲ, ಬರೀ ಪೆಪ್ಪರ್ ಪೌಡರ್ ಒಂದು ಬಿಟ್ರೆ ಇನ್ನೇನು ಹಾಕಿಲ್ಲ ಅಲ್ಲ. ಸೊ ಈ ಪುದೀನಾನ ಇದಕ್ಕೆ ಹಿಂಗೆ ಚೂರ್ ಮಾಡ್ಬಿಟ್ಟು ಹಾಕೋಣ, ಫ್ಲೇವರ್ ಬರುತ್ತೆ ಅಂತ. ಇದೇನ್ ಗ್ರೈಂಡ್ ಏನ್ ಮಾಡಿ? ಗ್ರೈಂಡ್ ಬೇಡ, ಹೀಗೆ ಹಾಕೋಣ. ಬಾಯಿಗೆ ಸಿಗ್ಬೇಕು. ಬಟ್ ಎರಡೂ ಅದೇ ಕನ್ಸಿಸ್ಟೆನ್ಸಿ ಇದೆ. ಅದು ಸ್ಟಫಿಂಗ್ ಹೆಂಗೆ ಅಂತ ಸ್ವಲ್ಪ ತಡಿ. ಓಕೆ. ಈಗ ಕೈಗೆ ತುಪ್ಪ ಮುಟ್ಸ್ಕೊಂಡಿದೀನಿ, ಬಟ್ ಹಂಚ್ ಮೇಲೆ ಸ್ವಲ್ಪ ಎಣ್ಣೆ ಹಾಕು. ಶಾಲೋ ಫ್ರೈ ಅಲ್ವಾ, ಅದಕ್ಕೆ ನೋಡು ಹಾಕಿ. ಇನ್ನೊಂಚೂರು ಬೇಕಾಗುತ್ತೆ. ಹೌದಾ? ಈಗ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಂಡು ಇದೇನ್ ಮಾಡ್ಬೇಕು ನೋಡಿಲಿ, ಈ ತರ ಇದು ಕಣಕ ಮತ್ತೆ ಹೂರ್ಣ. ಹೌದು. ಹೇಗ್ ಮಾಡ್ತಾರೋ ನೋಡು, ಹೇಗ್ ಬರತ್ತೆ ಮಾಡಕ್ಕೆ. ನಾನು ಅದೇ ಅನ್ಕೋತಾ ಇದ್ದೆ, ಯಾಕೆಂದ್ರೆ ಕಣಕ ಮಾಡ್ಬೇಕಾದ್ರೆ ಇನ್ನೂ ಹಿಟ್ಟು ಅಳಕಾಗಿ ಕಲ್ತ್ಕೊಂಡಿರ್ತೀವಿ, ಒಂಥರ ಎಲಾಸ್ಟಿಕ್ ತರ ಆಗತ್ತದು. ಬಟ್ ಈ ತರ ಇದೇ ಸ್ಪೆಷಾಲಿಟಿ ಇದ್ರೊಳಗೆ. ಓಕೆ. ಒಳಗೆ ನಾವು ಕಾರ್ನ್ನ ಒಳಗೆ ಫಿಲ್ಲಿಂಗ್ ಮಾಡ್ತೀವಿ. ಓಕೆ. ಇದಕ್ಕೆ ನಿಂಗೆ ಬ್ರೆಡ್ ಕ್ರಮ್ಸ್ ಅವೆಲ್ಲ ಯಾವುದು ಬೇಡ. ಇದು ಕವರ್ ಆಗ್ಬೇಕಿದು. ಓಕೆ. ಈ ತರ ಫಿಲ್ಲಿಂಗ್ ಒಳಗೆ ಫಿಲ್ಲಿಂಗ್ ಇರುತ್ತೆ. ಯಾಕೆ ಇದನ್ನ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಆ ಥರ ತಟ್ಬಿಟ್ಟು ಮಾಡಿದ್ರೆ ಅಂತ ರುಚಿ ಬರಲ್ವಾ? ಟೇಸ್ಟ್ ಬಾಯಿ ತುಂಬಾ ಹೂರ್ಣ ಸಿಗಲ್ಲ ಅಂತನಾ? ಇದೇನಂದ್ರೆ ಕಲರ್ ಬರುತ್ತೆ ಆಚೆಗಡೆ, ಕಡಲೆ ಹಿಟ್ಟು ಹಾಕಿರೋದ್ರಿಂದ, ಕಡಲೆ ಹಿಟ್ಟು ಮೊಸರು ಹಾಕಿರೋದ್ರಿಂದ ಕಲರ್ ಬರುತ್ತೆ, ಚೆನ್ನಾಗಿರುತ್ತೆ. ಒಳಕ್ಕೆ ನೀನು ಯಾವಾಗಲೂ ಫಿಲ್ಲಿಂಗ್ ಇದ್ರೇನೆ ಚೆನ್ನಾಗಿರೋದು. ಒಂದೇ ತರ ಎಲ್ಲ ಕಲ್ಸ್ಬಿಟ್ಟು ಅದ್ರೊಳಗೆ ಏನು ಸ್ಪೆಷಾಲಿಟಿ ಇರುತ್ತೆ. ಸರಿ. ಜೊತೆಗೆ ಅದೊಂಥರ ಹಿಂಗ್ ಬೈಟ್ ಮಾಡಿದಾಗ ಸ್ಟಫಿಂಗ್ ಇಷ್ಟು ಬರಬೇಕು ಬಾಯಿಗೆ. ಮತ್ತೆ ಆದಷ್ಟು ಸ್ವಲ್ಪ ತೆಳು ಇರಲಿ, ಬೇಗ ಬೇಯುತ್ತೆ. ಓಕೆ. ಈ ಆಲೂಗಡ್ಡೆ ಬನ್ಗಳಲ್ಲೂ ಅಷ್ಟೇ ತಾನೆ, ಮಧ್ಯ ಪಲ್ಯಕ್ಕೋಸ್ಕರನೇ ಕಾಯ್ತಾ ಇರ್ತೀವಿ ನಾವು. ಹೌದು. ಈಗ ಪಫ್ ತಿಂದ್ರು ಅಷ್ಟೇ. ಹೌದು. ನೋಡು, ತಿರ್ಗಾ ಹಿಂಗೆ ಫಿಲ್ಲಿಂಗ್ ಮಾಡ್ಕೋಬೇಕು. ಓಕೆ. ಆ ಬಟ್ಲು ತರ ಮಾಡ್ಕೊಳ್ಳೋದೇ. ಹೌದು. ಮಧ್ಯ ತೂತ್ ಮಾಡ್ಬಿಟ್ಟು ಈ ತರ ಹಿಂಗೆ ಕೊಬ್ಬರಿ ತರ. ಬಟ್ ಇದು ಆದಷ್ಟು ಒಡಿದೇ ಇರೋ ತರ ನೋಡ್ಕೋಬೇಕಲ್ಲ ಈ ಸೈಡ್ಸ್. ಹೌದು. ಏನಂದ್ರೆ ನಾವು ಫಿಲ್ಲಿಂಗ್ ಮಾಡ್ತೀವಲ್ಲ, ಫಿಲ್ಲಿಂಗ್ ಮಾಡಿದಾಗ ಅದು ಕ್ಲೀನ್ ಆಗಿ ಹೋಗುತ್ತೆ. ಓಕೆ. ಆಕ್ಚುಲಾಗಿ ಇವಾಗ ನಾನು ಟ್ರಯಲ್ ಮಾಡ್ತಾ ಇದ್ದೀನಿ. ಅದು ನನ್ನ ಡಾಕ್ಟರ್ ಹೇಳಿದ್ಮೇಲೆ ಈಗ 21 ಡೇಸ್ ವೆಯ್ಟ್ ರಿಡಕ್ಷನ್ಗೆ. ಬರ್ಕೊಳ್ಳಿಪ್ಪ, ವೆಯ್ಟ್ ರಿಡಕ್ಷನ್ಗೆ ಆಕ್ಚುಲಿ ನಂಗೆ ಚೇಂಜಸ್ ತುಂಬಾ ಗೊತ್ತಾಗ್ತಾ ಇದೆ. ದಿವಸ 1 to 10 ಡೇಸ್. ಈಗ ಒಂದು ದಿವಸ ಫಸ್ಟ್ ಡೇ ಸ್ಟಾರ್ಟ್ ಮಾಡ್ತೀವಲ್ಲ, ಫಸ್ಟ್ ಡೇ ಸ್ಟಾರ್ಟ್ ಮಾಡಿದಾಗ 1 ಚಮಚ ಜೇನುತುಪ್ಪ, ಸೆಕೆಂಡ್ ಡೇ 2 ಚಮಚ, ಹಾಗೆ 10 ದಿವಸಕ್ಕೆ 10 ಚಮಚ ಟೀ ಸ್ಪೂನ್ ಜೇನುತುಪ್ಪ. ಓಕೆ. ಓಕೆ. ಅದು ನೀರ್ ಕಾಯಿಸಿರೋ ಕುದ್ದಿರೋ ನೀರಿಗೆ ತಣಿಸ್ಬಿಟ್ಟು ಅದಕ್ಕೆ ಹಾಕೊಂಡು, ಕಾದಾರಿದ ನೀರು, ಖಾಲಿ ಹೊಟ್ಟೆಯಲ್ಲಿ ಫಸ್ಟ್. ಓಕೆ. ಯೂಶಲಿ ಲಿಂಬೆಹಣ್ಣು ಹಾಕೊಂಡು ಎಲ್ಲರೂ ಕುಡಿತಾರೆ. ಹೌದು. ಇದು ಬರೀ ಜೇನುತುಪ್ಪ ಹಾಗೆ. ಓಕೆ. ಆಕ್ಚುಲಾಗಿ ನಂಗೆ ಗೊತ್ತಾಗ್ತಿದೆ, ಲೈಟ್ ಅನ್ಸುತ್ತೆ, ಮೈ ಲೈಟ್ ಅನ್ಸುತ್ತೆ. ವಿಲ್ ಸ್ಟಾರ್ಟ್ ರೆಡ್ಯೂಸಿಂಗ್.
ಹೌದಾ? ಯಾರು ಬೇಕಾದ್ರೂ ಮಾಡ್ಬೋದಾ ಇದು? ಹಾ, ಯಾರು ಬೇಕೋ ಮಾಡ್ಬೋದು. ಓಕೆ, ಸೊ 11ನೇ ದಿನ ಹೇಗೆ? ತಿರ್ಗಾ 11ನೇ ದಿವಸ 1ಕ್ಕೆ ಹೋಗ್ತೀವಿ. 1 to 10, 1 to 10. ಓಕೆ, ಸೊ 10 to 1, ಸಾರಿ, 1 to 10. ಹಾ ಹಾ, 1 ಚಮಚ 2 ಚಮಚ ಅಂದ್ರೆ 10 ಚಮಚ ಆಗುತ್ತೆ. ಓಕೆ, ಆಗ್ಲಿಲ್ಲ ಇದು ನೋಡ ನೋಡಿ. ಹಾ, 10 ಚಮಚ ಆಗುತ್ತೆ. ಅದಕ್ಕೆ ಹೇಳಿದ್ದು ಈ ಕಲರ್ ಬರುತ್ತೆ ಅಂತ. ಓಕೆ, ಕರಿಯೋದಕ್ಕಿಂತ ಎಷ್ಟೋ ವಾಸಿ ಅನ್ಸುತ್ತಲ್ಲ ಇದು. ಬಟ್ ಏನಂದ್ರೆ ಆದಷ್ಟು ಲೋ ಫ್ಲೇಮ್ ಅಲ್ಲಿ ಕರಿಬೇಕು. 1ರಿಂದ 10, ಆಮೇಲೆ ತಿರ್ಗಾ 10ರಿಂದ 1, ಅಸೆಂಡಿಂಗ್ ಅಂಡ್ ಡಿಸೆಂಡಿಂಗ್ ಅಂತ ಏನ್ ಹೇಳ್ತೀವೋ ಅದೇ ತರ 1ರಿಂದ 10, 10ರಿಂದ 1. ಅದೇ ನಾ ಕೇಳಿದ್ದು. ಇವಾಗ 10ನೇ ದಿನ 10 ಸ್ಪೂನ್ಸ್ ಹಾಕೊಳ್ತೀವಪ್ಪ, 11ನೇ ದಿನ ಮತ್ತೆ 1 ಸ್ಪೂನ್? ಇಲ್ಲ, 10 10, 9, 8, 7, 6, 5 ಆ ತರ. ಸೊ ಇವಾಗ ನಾನ್ ಮಾಡಕ್ ಶುರು ಮಾಡಿದೀನಿ, ಬಟ್ ಐ ಕ್ಯಾನ್ ಫೈಂಡ್ ಲಾಟ್ ಆಫ್ ಚೇಂಜಸ್. ಮಾಡಿ, ಹೆಲ್ತಿ ಅಂದ್ರೆ ಖಂಡಿತ ಮಾಡಿ. ಅಥವಾ ಏನಾದ್ರು ಡಾಕ್ಟರ್ನ ಮುಂಚೆ ಕೇಳ್ಕೋಬೇಕಾ ಇದಕ್ಕೋಸ್ಕರ? ಇಲ್ಲ, ಇದು ಎಲ್ಲರೂ ಮಾಡ್ಬೋದು. ಹೌದು. ಸೊ ಇದೆಲ್ಲ ರೆಡಿ ಮಾಡ್ಕೊಳ್ತೀರಣ, ಅಷ್ಟು ಒಂದು ಬ್ರೇಕ್ ತಗೊಂಡ್ ಬಂದ್ಬೋದಲ್ಲ? ಇನ್ನೇನು ಅದು ಫಿಲ್ ಮಾಡಿ ಶಾಲೋ ಫ್ರೈ ಮಾಡೋದು ಅಷ್ಟೇ, ಶಾಲೋ ಫ್ರೈ. ಓಕೆ, ಹೇಗೂ ನೋಡ್ಕೊಂಡಿದ್ದೀರಾ, ಇನ್ನೂ ನೋಡ್ಕೊಂಡಿದ್ರಂತೆ, ಆದ್ರೆ ಒಂದು ಬ್ರೇಕ್ ತಗೊಂಡು ಬಂದ್ಬಿಡಿ. ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಸಂಚಿಕೆಯಲ್ಲಿ ಈಗ ಒಂದು ಪುಟಾಣಿ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬನ್ನಿ ಬನ್ನಿ, ವೆಲ್ಕಮ್ ಬ್ಯಾಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಆಹಾ, ನೋಡು ಬಣ್ಣ ನೋಡು ಹೇಗ್ ಬಂದಿದೆ ಇದು. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದ್ಬಿಟ್ಟಿದೆ, ಜೊತೆಗೆ ಘಮ ಬರ್ತಾ ಇದೆಯಲ್ಲ, ಬಾರಿ ಮೌತ್ ವಾಟರಿಂಗ್. ಏನಂದ್ರೆ ಇದು ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕಿದು. ಹಾ, ಸಣ್ಣ ಉರಿಯಲ್ಲಿ ಬೇಯಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಸರ್ವಿಂಗ್ ಪ್ಲೇಟ್ ಕೊಡ್ತೀಯಾ? ಅಯ್ಯೋ, ಯಾಕೆ ಕೊಡಲ್ಲ, ಧಾರಾಳವಾಗಿ ಕೊಡೋಣ. ಯೂಶುವಲ್ ಕಟ್ಲೆಟ್ಸ್ ಎಲ್ಲರೂ ತಿಂದಿರ್ತಾರೆ. ದಿಸ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಓಕೆ, ಅಂಡ್ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಸಣ್ಣ ಉರಿಯಲ್ಲಿ ಬೇಯಿಸಿದ್ರು ಒಂದ್ ಸ್ವಲ್ಪ ಟೈಮ್ ತಗೊಂಡ್ರು ನಾವು ಕರೀತಿಲ್ಲ. ಹೌದು. ಸೊ ಮಾವು ಅಷ್ಟು ಎಣ್ಣೆ ನಮ್ಮ ದೇಹದೊಳಗೆ ಹೋಗ್ತಾ ಇಲ್ಲ ಇಂಥ ರುಚಿಯಾದ ತಿಂಡಿ ತಿಂದ್ರು. ಓಕೆ, ಸೊ ಇದೇನಿದು ದಹಿ ಕಾರ್ನ್ ಕಬಾಬ್. ದಹಿ ಕಾರ್ನ್ ಕಬಾಬ್ ಹೇಗ್ ಮಾಡೋದು ಅಂತ ರಪ್ಪನ್ ತಗೊಂಡು ಬಂದ್ಬಿಡಿ. ರೀಕ್ಯಾಪ್: ದಹಿ ಕಾರ್ನ್ ಕಬಾಬ್ ಮಾಡುವ ವಿಧಾನ: ಮೊದಲು ಬೇಯಿಸಿ ರುಬ್ಬಿಕೊಂಡ ಜೋಳವನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ. ಈಗ ಇನ್ನೊಂದು ಮಿಕ್ಸಿಂಗ್ ಬೌಲಿಗೆ ತುರಿದುಕೊಂಡ ಪನ್ನೀರು, ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು, ವೈಟ್ ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಕಲಿಸಿ. ಈಗ ಇದಕ್ಕೆ ಹಂಕರ್ಡ್ ಸಣ್ಣಗೆ ಹೆಚ್ಚಿಕೊಂಡ ಪುದೀನ ಹಾಕಿ ಕಲಿಸಿಕೊಳ್ಳಿ. ನಂತರ ಇದನ್ನು ಕಣಕದ ರೀತಿ ಮಾಡಿಕೊಂಡು ಇದರ ಮಧ್ಯ ರುಬ್ಬಿಕೊಂಡು ಜೋಳದ ಮಿಶ್ರಣವನ್ನು ಹಾಕಿ ವೃತ್ತಾಕಾರದಲ್ಲಿ ತಟ್ಟಿಕೊಂಡು ಕಾದ ಹೆಂಚಿನ ಮೇಲೆ ಬೇಯಿಸಿದರೆ ದಹಿ ಕಾರ್ನ್ ಕಬಾಬ್ ರೆಡಿ. ಓಕೆ, ಸ್ಪೂನ್ ತಗೊಳ್ಳ, ಫೋರ್ಕ್ ತಗೊಳ್ಳ? ಏನ್ ಬೇಕಾ ತಗೋ. ಸರಿ, ನಿಂಗೆ ಯಾವ್ದು ಬೇಡ ಅಂತಂದ್ರೆ ಹಿಂಗೆ ತಗೊಂಡು ಕೈಯಲ್ಲಿ ಮುರ್ಕೊಂಡು ತಿನ್ಬಿಡು. ಬೇಡ, ಹಿಂಗೆ ತಗೋತೀನಿ. ಬಟ್ ಸಾಫ್ಟ್ ಆಗಿರುತ್ತೆ. ಹೌದು, ಇದು ಮೇಲ್ಗಡೆ ಲೇಯರ್ ಕ್ರಿಸ್ಪಿ ಇರುತ್ತೆ. ಹೌದು, ಒಳಗಡೆ ಲೇಯರ್ ಸಾಫ್ಟ್ ಆಗಿರುತ್ತೆ. ಅಮ್ಮ ಅಷ್ಟೆಲ್ಲ ಕಷ್ಟಪಡ್ಬೇಡ ಕಣೆ. ಬೇಡ ಬಿಡು, ನೀ ಹೇಳ್ದಂಗೆ ಕೈಯಲ್ಲಿ ತಿನ್ನೋದು ಬೆಟರು. ಟೇಸ್ಟ್ ಹೇಗಿದೆ? ಹೈ ಕ್ಲಾಸ್ ಅದ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೀವಲ್ಲ, ಆಕ್ಚುಲಿ ಅದು ಯಾರು ಮಿಸ್ ಮಾಡಬೇಡಿ. ಬೆಳ್ಳುಳ್ಳಿ ತಿಂದೇ ಇರೋರು ಹಾಕೊಳ್ದೇ ಇದ್ರು ಪರವಾಗಿಲ್ಲ, ಶುಂಠಿ ಮಾತ್ರ ಹಾಕೊಳ್ಳಿ. ಬೇಡ, ಹಾಕೊಳ್ರಿ. ಬೆಳ್ಳುಳ್ಳಿ ಸಕ್ಕದಾದೆ ಫ್ಲೇವರ್, ಇದಕ್ಕೆ ಸಕ್ಕದಾದೆ. ಖಂಡಿತ ಟ್ರೈ ಮಾಡ್ರಿ. ಏನು ಹೇಳಿ, ಎಲ್ಲದಕ್ಕೂ ಹಿಂಗೆ ಹೇಳ್ತಾಳೆ ಅಂತ ಅನ್ಕೋತಾ ಇರ್ತಾರೆ. ಬಟ್ ನಾನು ಏನು ಮಾಡಲಿ, ನಾನೇನು ಮಾಡೋದು? ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಷ್ಟೇ. ಓಕೆ, ಸೊ ಏನು ನೆಕ್ಸ್ಟು ಒಂದು ಟ್ರೆಡಿಷನಲ್ ಆಗಿರೋ ಒಂದು ಸ್ವೀಟು. ಏನು ಅದು? ಹೆಸರು ಕಾಳಿಂದ ಹಲ್ವಾ. ಅಯ್ಯೋ, ಅದ್ರಲ್ಲೂ ಹಲ್ವಾ ಮಾಡ್ತಾರಾ? ಹಂಗೆ ತಂಪಲ್ವಾ ಹೆಸರು ಕಾಳು, ಅದರಿಂದ ಹಲ್ವಾ ಮಾಡ್ತಾ ಇದೀನಿ. ಈ ಹೆಸರು ಕಾಳು ಹಲ್ವಾ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ಹೇಳ್ತೀವಿ. ಇದಕ್ಕೆ ನೆನೆಸಿರುವಂಥ ಹೆಸರು ಕಾಳು, ಅಕ್ಕಿ ಹಿಟ್ಟು, ತುಪ್ಪ, ಏಲಕ್ಕಿ ಪುಡಿ, ಬೆಲ್ಲ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ. ಇದು ಬೆಲ್ಲದ ಹಲ್ವಾ? ಅಷ್ಟೇ. ಯಾವಾಗಲೂ ಸಕ್ಕರೆ ತಿನ್ಸಿ ಬಾಯಿಗೆ ನಿಂಗೆ ರುಚಿ ಕೆಟ್ಟೋಗ್ಬಿಟ್ಟಿದೆ ಬಹುಶಃ. ಕೆಟ್ಟೋಗೇನಿಲ್ಲ, ಪ್ರತಿಮಾ ತಿಂತಿದ್ರೆ ಖಂಡಿತ ಬಾಯಿ ಯಾವತ್ತೂ ಕೆಡಲ್ಲ. ಬಟ್ ಬೆಲ್ಲದಲ್ಲಿ ಹಲ್ವಾ ಹೆಚ್ಚು ತಿಂದಿಲ್ಲ ನಾನು. ಓಕೆ, ಸೊ ಇದು ಎಷ್ಟೊತ್ತು ನೆನೆಸಿದ್ಯಾ ಇದನ್ನ? ಇದು ಓವರ್ ನೈಟ್ ಸೋಕ್ ಮಾಡಬೇಕು. ಓಕೆ, ಇಲ್ಲ ಅಂತಂದ್ರೆ ಬೆಳಿಗ್ಗೆ ನೆನೆಸ್ಬಿಟ್ಟು
ನೀನ್ ರಾತ್ರಿ ಆಗೋಷ್ಟಲ್ಲಿ ಚೆನ್ನಾಗಿ ನೆಂದಿರುತ್ತಲ್ಲ ರಾತ್ರಿ ಮಾಡ್ಕೊ. ಒಟ್ಟು ಒಂದು 8 ಗಂಟೆಗಳ ಕಾಲ ಹೌದು ಹೇಳ್ಬೋದು. ಹೌದು. ಸೊ ಶುರು ಮಾಡ್ಕೊಳ್ಳೋಣ. ಇದು ಫಸ್ಟ್ ರುಬ್ಕೊಂಡ್ಬಿಡೋಣ. ಮಿಕ್ಸಿ ಜಾರ್ ಕೊಡ್ಲಾ? ಹಾ. ಈಗ 1 ಬಟ್ಲಾಗಷ್ಟು ನೀನ್ ಹೆಸರು ಕಾಳು ತಗೊಂಡ್ರೆ ಹತ್ತತ್ರ ನಿನ್ಗೆ 1.5 1 ಮುಕ್ಕಾಲು ಬಟ್ಲಾಗಷ್ಟು ಬೆಲ್ಲ ಬೇಕಾಗುತ್ತೆ. ಯಾಕಂದ್ರೆ ಇದು ಸ್ವಲ್ಪ ಸಪ್ಪೆ ಇರೋದ್ರಿಂದ ಬೆಲ್ಲ ಅಥವಾ ಉಪ್ಪು ಖಾರ ಹುಳಿ ಹೆಸರು ಕಾಳಿಗೆ ಹೆಸರು ಬೇಳೆಗೆ ಜಾಸ್ತಿ ಬೇಕಾಗುತ್ತೆ. ಸರಿ. ಓಕೆ, ಈಗ 1 ಬಟ್ಲಾಗಷ್ಟು ನಾನು ಹೆಸರು ಕಾಳು ತಗೊಂಡಿದ್ದೀನಿ. ಸ್ವಲ್ಪ ನೀರ್ ಹಾಕ್ಬಿಟ್ಟು ರುಬ್ಕೊಂಡ್ಬಿಡೋಣ. ಮತ್ತೆ ಬಾಣ್ಲೆ ಕೊಡು. ಗ್ಯಾಸ್ ಆನ್ ಮಾಡ್ತೀಯ? ನಾನು ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಹುರ್ಕೋತಾ ಇರೋ ಅಷ್ಟೊಳಗೆ ನಾನು ರುಬ್ಕೊಂಡ್ಬರ್ತೀನಿ. ಓಕೆ, 1 ಸ್ಪೂನ್ ಕೊಡು. ಹಾಗೆ ಹೆಸರು ಕಾಳು ತಂಪು. ಹೌದು, ತುಂಬಾನೇ ತಂಪು. ಮತ್ತೆ ಈ ಬೇಸಿಗೆಗಾಲದಲ್ಲಿ ಆದಷ್ಟು ಈ ಸೌತ್ ಕೆನರಾ ಕಡೆ ಎಲ್ಲ ಜಾಸ್ತಿ ಏನ್ ಮಾಡ್ತಾರೆ, ಈ ತರ ಹೆಸರು ಬೇಳೆನ ಹೆಸರು ಕಾಳನ್ನ ನೆನ್ಸ್ಬಿಟ್ಟು ಪಾನೀಯ ಮಾಡ್ಕೊಂಡು ಕುಡಿತಾರೆ. ಯಾಕಂದ್ರೆ ಈ ಹೆಸರು ಕಾಳನ್ನ ನೆನ್ಸಿರೋ ಹೆಸರು ಕಾಳನ್ನ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ಆಮೇಲೆ ಬೆಲ್ಲ ಏಲಕ್ಕಿ ಪುಡಿ ಹಾಕೊಂಡು ಕುಡಿತಾರೆ. ಚೆನ್ನಾಗಿರುತ್ತೆ. ಹಸಿ ಹೆಸರು ಕಾಳು ಇಷ್ಟ ಪಡೋರ್ಗೆ ಇಷ್ಟ ಆಗತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಬಟ್ ಬಹಳ ತಂಪು ಮಾತ್ರ ಅದು ಏನ್ ಮಾಡ್ತಾರೆ ಗೊತ್ತಾ, ನೀನ್ 1 ಲೋಟ ಕುಡಿಯೋದೆಲ್ಲ ಎಲ್ಲ ಒಂದ್ ದೊಡ್ಡ ಚಮಚರ ಇಟ್ಕೊಂಡ್ಬಿಟ್ಟಿರ್ತಾರೆ. ಓಕೆ, ಈಗ ಗೋಡಂಬಿ ದ್ರಾಕ್ಷಿ ಹಾಗೂ ಬಾದಾಮಿನ ಹುರ್ಕೋಬೇಕು. ಹುರ್ಕೋತೀಯಾ? ಓ ಎಸ್, ಹುರ್ಕೋತೀನಿ. ಇದು ಸ್ವಲ್ಪ ನಾನು ನೀರ್ ಹಾಕ್ಬಿಟ್ಟು ರುಬ್ಕೋತೀನಿ. ಓಕೆ, ಒಲೆ ಆನ್ ಮಾಡ್ಲಾ? ಹಾ, ಆನ್ ಮಾಡು. ಏನಂದ್ರೆ ಹೆಸರು ಕಾಳು ಹಾಗೆ ಹಸಿ ವಾಸನೆ ಅಷ್ಟು ಚೆನ್ನಾಗಿರೋದಿಲ್ಲ. ಇದೆಲ್ಲ ಕೂಡಿದ್ಮೇಲೆ ಒಳ್ಳೆ ಟೇಸ್ಟ್. ಬಟ್ ನಾವ್ ಅದನ್ನ ಸ್ಪ್ರೌಟ್ಸ್ ಅಂತ ಮಾಡ್ಕೊಂಡು ಸಲಾಡ್ ಅಂತ ತಿನ್ನುವಾಗ ಇಷ್ಟ ಆಗುತ್ತೆ. ಹೌದು, ಆತರ ಮಾಡ್ಕೊಂಡ್ರೆ ಹೌದು. ಬಟ್ ನೀನ್ ಹಿಂಗೆ ರುಬ್ಬಿದಾಗ ಅದ್ರ ಘಮ ಅಷ್ಟೊಂದು ಇಷ್ಟ ಆಗಲ್ಲ, ನನಗೆ ಇಷ್ಟ ಆಗಲ್ಲ ಬೇಸಿಕಲಿ. ಈ ಹೆಸರು ಕಾಳು ಸಖತ್ ತಂಪು ಅಂತಾರೆ. ಆಯುರ್ವೇದಿಕಲ್ಲಿ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಬೇಸಿಕ್ಲಿ ವೆಯ್ಟ್ ಲಾಸ್ಗೆ ನಂತರ ಸ್ಟಮಕ್ ಕ್ಲೆನ್ಸಿಂಗ್ ಪ್ರೊಸೀಜರು. ಸೊ ಒಂದು 15 ದಿನದ ಪ್ರೊಸೆಸ್ ಇದು, ಆಯ್ತಾ. ಇಡೀ 15 ದಿನ ಹೆಸರು ಕಾಳಿನ ಹುಗ್ಗಿ ಬಿಟ್ರೆ ಬೇರೆ ಏನೂ ತಿನ್ನೋಂಗಿಲ್ಲ. ಕಾಫಿ ಇಲ್ಲ, ಟೀ ಇಲ್ಲ, ಬೇರೆ ಏನೇನೂ ಇಲ್ಲ. ಅದೇನಕ್ಕೆ ಅಂದ್ರೆ ಅದೇನೋ ಮೆಡಿಕೇಟೆಡ್ ಘೀ ಅದೆಲ್ಲ ಕೊಡ್ತಾರೆ ಕುಡಿಯೋಕ್ಕೆ. ಸೊ ಆ ಟೈಮಲ್ಲಿ ಬಾಡಿ ತುಂಬಾ ಹೀಟ್ ಆಗಿರುತ್ತೆ. ಆ ಹೀಟನ್ನ ಹೊಡೆಯೋದಕ್ಕೆ 3 ಹೊತ್ತು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಈ ತರ 15 ದಿನ ತನಕ ಬರೀ ಹೆಸರು ಕಾಳಿನ ಹುಗ್ಗಿನೇ ತಿನ್ಬೇಕು. ಬಟ್ ಇಟ್ ಇಸ್ ಸಚ್ ಅ ಗುಡ್ ಫೀಲಿಂಗ್, ಗೊತ್ತಾ. ಎಷ್ಟು ಲೈಟ್ ಅಂತ ಅನ್ಸುತ್ತೆ ಅಂದ್ರೆ ಅದಾದ್ಮೇಲೆ ಈ ನಾರ್ಮಲ್ ಖಾರ ಗಿರ ಎಲ್ಲ ತಿನ್ನಕ್ಕೆ ಎಷ್ಟೋ ದಿನ ಬೇಕು ಬಾಡಿ ವಾಪಸ್ ಇದಕ್ಕೆ ಬರಕ್ಕೆ. ತುಂಬಾ ಒಳ್ಳೇದು. ಅಂದ್ರೆ ತುಪ್ಪ ಅಂತಂದ್ರೆ ತುಪ್ಪದ ಮೆಡಿಕೇಟೆಡ್ ತುಪ್ಪನ ಮೆಡಿಕೇಟೆಡ್ ಘೀ ದಿನ ಬೆಳಗ್ಗೆ ಕುಡಿಬೇಕು, ಆಯ್ತಾ. ಅದಾದ್ಮೇಲೆ ಊಟ ಪಥ್ಯ ಏನು ಅಂದ್ರೆ ಹೆಸರು ಕಾಳಿನ ಹುಗ್ಗಿ. ಸೇರ್ತಿತ್ತ ನಿಂಗೆ? ಓ, ಅಂದ್ರೆ ನಾನ್ ಮಾಡಿಲ್ಲ, ಸುಮಾರು ಜನ ಮಾಡಿರೋರೆಲ್ಲ ಹೇಳಿದ್ದಾರೆ. ಬಟ್ ಆ ಹೆಸರು ಕಾಳಿನ ಹುಗ್ಗಿ ನಾನು ಸುಮಾರು ದಿನ ತಿಂದಿದ್ದೀನಿ. ಹೌದಾ? ಸುಮ್ನೆ ಟ್ರೈ ಮಾಡೋಣ, ಬರೀ ಇದೊಂದು ಟ್ರೈ ಮಾಡೋಣ ಅಂತ. ಬಟ್ ಸಖತ್ ಒಳ್ಳೇದು. ಹೌದು. ಈಗ ನೋಡು, ಹೆಸರು ಕಾಳನ್ನ ನೆನ್ಸಿರೋ ಹೆಸರು ಕಾಳನ್ನ ಸ್ವಲ್ಪ ತರ್ತರಿ ಮಾಡ್ಕೊಂಡಿದ್ದೀನಿ, ತುಂಬಾ ಪೇಸ್ಟ್ ಮಾಡ್ಕೊಂಡಿಲ್ಲ. ಓಕೆ, ತುಂಬಾ ಪೇಸ್ಟ್ ಆದ್ರೆ ಅಷ್ಟು ಚೆನ್ನಾಗಿರಲ್ಲ. ಇದು 1 ಬಟ್ಲಾಗಷ್ಟು ತಗೊಂಡಿದ್ದೀನಿ. 1 ಬಟ್ಲಾಗಷ್ಟು ತಗೊಂಡ್ರೆ ನಾವು 1.5 1 ಮುಕ್ಕಾಲು ಬಟ್ಲಷ್ಟು ಬೆಲ್ಲ ಬೇಕಾಗತ್ತೆ. ಓಕೆ, ಇದನ್ನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೋಬೇಕು. ಇರಬೇಕು. ಹೌದು. ಮತ್ತೆ ಬೆಲ್ಲನೂ ಇವಾಗಲೇ ಹಾಕ್ಬಿಡ್ತೀನಿ. ಅದು ಸ್ವಲ್ಪ ನೀರಾಗತ್ತಲ್ಲ. ಏನಕ್ಕೆ ಏನಾದ್ರು ಸ್ಪೆಸಿಫಿಕ್ ಕಾರಣ ಇದೆಯಾ ಇದನ್ನ ಬೆಲ್ಲದಲ್ಲೇ ಮಾಡೋದಕ್ಕೆ? ಇಲ್ಲ, ನಾನು ಆಕ್ಚುಲಿ ಕೇಳ್ಪಟ್ಟಿದ್ದೆ. ಇದು ಒಂದು ದೇವಸ್ಥಾನದಲ್ಲಿ ಇದು ಪ್ರಸಾದ ತರ ಮಾಡ್ತಾರೆ. ಇದಾ? ಹೌದು. ಯಾವ ಊರಲ್ಲಿ? ಆ ಊರ್ ಗೊತ್ತಿಲ್ಲ, ಬಟ್ ನಾನು ಕೇಳ್ಪಟ್ಟಿದ್ದೆ. ಬಟ್ ನಾನು ಸ್ವಲ್ಪ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದೆ. ಇದಕ್ಕೆ ಅವರು ಸ್ವಲ್ಪ ಉದ್ದಿನ ಬೇಳೆನೂ ಹಾಕ್ತಾರೆ. ಎಲ್ಲೆಲ್ಲಿ ಹೋದಾಗ ನಿಂಗೆ ಏನೇನ್ ತರದ ಪ್ರಸಾದಗಳು ಇದೆಲ್ಲ ಇರತ್ತಲ್ಲ. ಇದು ಆಕ್ಚುಲ್ ಆಗಿ ನೀನು ಸ್ವಲ್ಪ ಹಾಗೆ ಬಿಟ್ರೆ ಬರ್ಫಿ ತರನು ಕಟ್ ಮಾಡ್ಬೋದು. ಹೌದಾ? ಹೌದು. ನೋಡಿ, ಈಗ ಬೆಲ್ಲ ಹಾಕಿದೀವಲ್ಲ, ಇದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಓಕೆ, ಈಗೇನ್ ಮಾಡೋಣ, 1 ಸ್ಪೂನ್ ಕೊಡ್ತೀಯ, 1 ಟೇಬಲ್ ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟು. ಅಂದ್ರೆ ನಿಂಗೆ ಬರ್ಫಿ ಕನ್ಸಿಸ್ಟೆನ್ಸಿ ಬರಬೇಕು ಅಂತಂದ್ರೆ ಓಕೆ, ಸ್ವಲ್ಪ ಜಾಸ್ತಿ ಹಾಕೋಬಹುದು ಅಕ್ಕಿ ಹಿಟ್ಟು. ಬಟ್ ಅಕ್ಕಿ ಹಿಟ್ಟು ಹಾಕ್ಲೇಬೇಕು? ಹೌದು. ಏನಕ್ಕೆ? ದಪ್ಪ ಆಗಕ್ಕ? ಹಾ, ದಪ್ಪ ಆಗಕ್ಕೋಸ್ಕರ.
ನೀವು ಬೇಕಾದ್ರೆ ಇದನ್ನ ಬಿಸಿ ಮಾಡ್ಕೊಂಡು ಹಾಕೋಬಹುದು, ಇಲ್ಲ ಅಂದ್ರೆ ಈ ತರ ಹಿಂಗೂ ಮಾಡ್ಕೊಂಡು ಹಾಕೋಬಹುದು. ಏನಂದ್ರೆ ಇದು ಫ್ರೈ ಆಗುತ್ತಲ್ಲ. ಓಕೆ, ನೋಡು, ತುಪ್ಪ ಮತ್ತೆ ಅಕ್ಕಿ ಹಿಟ್ಟು. ಬಟ್ ಎಂಟೈರ್ಲಿ ಡಿಫ್ರೆಂಟ್ ಇದು ರೆಗ್ಯುಲರ್ ಹಲ್ವದ್ಕಿಂತ. ಈಗ ನಂಗೆ ಒಂದೊಂದೇ ಸ್ಪೂನು ತುಪ್ಪ ಹಾಕ್ತಾ ತುಪ್ಪ ಹಾಕು. ಓಕೆ, ಏನಂದ್ರೆ ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗತ್ತೆ. ತುಪ್ಪ ಆಕ್ಚುಲಿ ಹೀಟ್ ಅಲ್ವಾ? ತುಪ್ಪ ಹೌದು ಹೌದು. ಹಾಕ್ಲಾ? ಹಾಕು ಹಾಕು, ಹಂಗೆ ಬೇಕಾಗತ್ತಿದು. ಆ ಹಸಿ ವಾಸನೆನೂ ಹೋಗಿರ್ಬೇಕಲ್ಲ. ಹೌದು. ಮತ್ತೆ ಸಣ್ಣ ಉರಿಯಲ್ಲಿ ಬೇಯಬೇಕಿದು. ಹಾಕ್ಲಾ? ಹಾ, ಹಾಕು. ನಾ ಹೇಳನಲ್ಲ, ಒಂದು ತಟ್ಟೆಗೆ ನೀನು ತುಪ್ಪ ಹಾಕ್ಬಿಟ್ಟು ಬಿಟ್ಟ ಅಂತಂದ್ರೆ ಇದು ಕ್ಲೀನ್ ಆಗಿ ಬರ್ಫಿ ತರ ಬರುತ್ತಿದೆ. ಓಕೆ, ಐ ಥಿಂಕ್ ಹಲ್ವದ ಹದ ಚೆನ್ನಾಗಿರುತ್ತೆ. ಹೌದು, ಬಟ್ ಏನಂದ್ರೆ ಹಸಿ ವಾಸನೆ ಚೆನ್ನಾಗಿ ಹೋಗ್ಬೇಕು. ಓಕೆ, ಈ ಹಂತದಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ. ಮೇನ್ ಇರೋದೇ ಇದ್ರೊಳಗೆ ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ, ತುಪ್ಪ. ಗೋಡಂಬಿ ಬಾದಾಮಿ ಹಾಕ್ತೀಯಾ? ಹಾ. ಆಗೋಯ್ತು ಅಷ್ಟೇ, ಹಸಿ ವಾಸನೆ ಹೋಗಿದೆ. ಹೌದು, ಅದು ಏಲಕ್ಕಿ ಹಾಕಿದ್ಮೇಲಂತೂ ಹೋಗಿದೆಯೋ ಅಲ್ವೋ ಗೊತ್ತಾಗಲ್ಲ. ಸೊ ಹೌದು, ಫಸ್ಟ್ ಫುಲ್ ಹಸಿ ವಾಸನೆ ಹೋದ್ಮೇಲೆ ಏಲಕ್ಕಿ ಹಾಕೋದು ವಾಸಿ ಅನ್ಸುತ್ತೆ. ಹೌದು. ಈಗೇನ್ ಮಾಡೋಣ ನೋಡು, ಇದಾಗಿದೆ ಅಲ್ಲ. ಈಗ ಏನ್ ಮಾಡ್ತೀನಿ ಗೊತ್ತಾ? ಅದ್ಯಾಕೆ ಅದರಿಂದನೇ ಗೋಡಂಬಿ ತೆಗೆದಿದ್ಯಾ? ಈಗ ಇದಕ್ಕೆ ಇಷ್ಟು ಗಟ್ಟಿ ಬರುತ್ತೆ ಅದು ಆಕ್ಚುಲಿ. ಇದಕ್ಕಿಂತ ಒಂಚೂರು ಗಟ್ಟಿ ಆದ್ರೂ ಏನು ಟೆನ್ಷನ್ ಕೊಡಬೇಡಿ. ತಟ್ಬಿಟ್ಟು ಬರ್ಫಿ ಥರ ಮಾಡಿಬಿಟ್ಟು ತಿನ್ಕೊಂಬಿಡಿ. ತಿನ್ಕೊಂಬಿಡಿ ನೋಡಿ. ಈಗ ಯೂಶಲಿ ಕೇಕ್ಸ್ ಹೇಗೆ ಟಿಲ್ಟ್ ಮಾಡ್ತೀವೋ ಅದೇ ಥರ. ಓ ಸೂಪರ್. ಯಾ ಇಷ್ಟೇ ನಂದು ಆಹಾ ಹೆಸರು ಕಾಳಿನ ಹಲ್ವಾ. ಕೇಕ್ ಅನ್ಬೇಕು, ಹಲ್ವಾ ಅನ್ಬೇಕು, ಬರ್ಫಿ ಅನ್ಬೇಕು. ಕಟ್ ಮಾಡ್ತೀಯಾ? ಏನೋ ಗೊತ್ತಿಲ್ಲ, ತಿಂದಂತೂ ತಿಂತೀನಿ. ಆದ್ರೆ ಅದಕ್ಕೂ ಮುಂಚೆ ಪಾಪ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡ್ಲಿ ಬಿಡು. ಶೂರ್. ಹೆಸರು ಕಾಳಿನ ಹಲ್ವಾ ಮಾಡುವ ವಿಧಾನ: ಮೊದಲು ನೆನೆಸಿಕೊಂಡ ಹೆಸರು ಕಾಳನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಬಾಣಲೆಯಲ್ಲಿ ತುಪ್ಪ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಕಿ ಹುರಿದುಕೊಂಡು ಒಂದು ಕಪ್ಪಿನಲ್ಲಿ ತೆಗೆದಿಡಿ. ಈಗ ಅದೇ ಬಾಣಲೆಯಲ್ಲಿ ರುಬ್ಬಿಕೊಂಡ ಹೆಸರುಕಾಳು ಪೇಸ್ಟ್, ಬೆಲ್ಲ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಒಂದು ಕಪ್ಪಿನಲ್ಲಿ 1 ಸ್ಪೂನ್ ಅಕ್ಕಿ ಹಿಟ್ಟು, ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಹೆಸರುಕಾಳು ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಹೊಂದಿಸಿ. ನಂತರ ಇದಕ್ಕೆ ಏಲಕ್ಕಿ ಪುಡಿ, ಹುರಿದುಕೊಂಡ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಕಿ ಚೆನ್ನಾಗಿ ಹೊಂದಿಸಿ. ನಂತರ ಇದನ್ನು ತುಪ್ಪ ಸವರಿದ ಕಪ್ಪಿಗೆ ಹಾಕಿ ಸರ್ವ್ ಮಾಡಿದರೆ ಹೆಸರುಕಾಳು ಹಲ್ವಾ ಸವಿಯಲು ಸಿದ್ಧ. ಓಕೆ. ಒಬ್ಬ ಓ ವೋ ವೋ ವೋ. ಇದೇನಂತ ಹೇಳಬೇಕು, ಒಂಥರ ಸಕಾಲಾಗಿದೆ ಇದು. ಒಂಥರ ನಂಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಬರ್ತಿಲ್ಲ, ಬಟ್ ಸೂಪರ್ ಆಗಿದೆ. ಜೊತೆಗೆ ಬೆಲ್ಲ ಹಾಕಿರೋ ಹಲ್ವಾ ಪ್ರಾಬಲಿ ಫಸ್ಟ್ ಟೈಮ್ ತಿಂತಾ ಇರೋದು ನಾನು. ಸೊ ಇಟ್ಸ್ ಟೋಟಲಿ ಡಿಫ್ರೆಂಟ್ ಒಂಥರ. ತುಂಬಾ ಚೆನ್ನಾಗಿಲ್ಲ, ಇದು ಪ್ರಸಾದ ತರ ಮಾಡ್ತಾರೆ. ನಿಜವಲ್ಲೂ ಸಖತ್ ಒಳ್ಳೆ ಪ್ರಸಾದ ಅಂತ ಹೇಳ್ಬೇಕು. ಪಾಪ ಎಷ್ಟು ಹೆಲ್ತಿ ಪ್ರಸಾದ ಕೊಡ್ತಾರೆ. ಹೌದು, ತುಂಬಾ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ ರುಚಿ. ಹೌದಾ? ಬಟ್ ಹಸಿ ವಾಸನೆ ಮಾತ್ರ ಸರಿಗೆ ಹೋಗ್ಬೇಕು. ಇದು ಹೋಗಿದೆ ಬಟ್ ಹೇಳಿದ್ದು, ಯಾಕೆಂದ್ರೆ ಏನೇ ಆದ್ರೂ ಹೆಸರು ಕಾಳಿನ ಅಂಶ ಗೊತ್ತಾಗತ್ತೆ ಹೌದು ತಿನ್ಬೇಕಾರೆ. ಸೊ ಚೆನ್ನಾಗಿ ಹಸಿ ವಾಸನೆ ಹೋಗೋ ತರ ಮಾಡ್ಕೊಂಡ್ರೆ ಸಖತ್ ಇರುತ್ತೆ. ಇದು ಪರ್ಫೆಕ್ಟ್ ಆಗಿದೆ, ಚೆನ್ನಾಗಿದೆಯಾ? ಸೂಪರ್. ಸೊ ಎರಡು ಇವತ್ತಿಂದು ನಮ್ಮ ಕಬಾಬ್ ಬಿಸ್ಕೆಟ್ ಬಿಸ್ಕೆಟ್ ಕಬಾಬ್ ಸಖತ್ತಾಗಿತ್ತು. ಅಂಡ್ ಇದು ಹಲ್ವಾ ಕೂಡ ಸೂಪರ್ ಆಗಿತ್ತು. ಒಂದು ಖಾರ, ಒಂದು ಸ್ವೀಟ್. ಹ್ಯಾವ್ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಿಗೋಣ, ಬಾಯ್. ಒಳ್ಳೆ ಕಬಾಬ್ ಆಯ್ತು, ಒಳ್ಳೆ ಹಲ್ವಾ ಆಯ್ತು. ಸಾಕಲ್ಲ ಇವತ್ತಿಗೆ? ಸಾಲ್ದಾ? ಸರಿ ಸರಿ, ಒಂದು ಬ್ರೇಕ್ ತಗೊಂಡು ಬಂದ್ಬಿಡಿ. ಮುಂದಿನ ಭಾಗದಲ್ಲಿ ನಾನು ನಿಮ್ಮ ಜೊತೆ ಮತ್ತೆ ಇನ್ನಷ್ಟು ರೆಸಿಪೀಸ್ ಇಟ್ಕೊಂಡು ಬಂದ್ಬಿಡ್ತೀನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ.
ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ಟು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ಇವಾಗ ನಮ್ಮ ಈ ಸೆಗ್ಮೆಂಟಲ್ಲಿ ನಮ್ಮ ಜೊತೆ ಯಾರು ಇರ್ತಾರೆ? ಡಾಕ್ಟ್ರಾ, ಇಂಜಿನಿಯರಾ, ಅಥವಾ ಲಾಯರಾ, ಅಥವಾ ಹೌಸ್ ವೈಫಾ? ನನಗೂ ಗೊತ್ತಿಲ್ಲ, ನಾನು ತಿಳ್ಕೊಳ್ಳೋದಕ್ಕೆ ಖಂಡಿತ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ವೀಕ್ಷಕರಲ್ಲಿ ಒಬ್ಬರಾದ ಸೌಮ್ಯ ಅಶೋಕ್ ಅವರು. ಸೊ ಸೌಮ್ಯ ಅಶೋಕ್ ಅವರು ನಮಗೋಸ್ಕರ ಇವತ್ತು ಏನು ಮಾಡ್ಕೊಡ್ತಾರೆ, ಅವ್ರು ಏನಾಗಿದ್ದಾರೆ ಎಲ್ಲ ತಿಳ್ಕೊಳ್ಳೋಣ. ಸೌಮ್ಯ ಅಶೋಕ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಸಕ್ಕತ್ತಾಗಿದ್ದೀನಿ. ನಿಮ್ಮಂಥವರೆಲ್ಲ ದಿನ ಸಿಗ್ತಾ ಇದ್ರೆ ಖಂಡಿತ ಚೆನ್ನಾಗಿದ್ದೇ ಇರ್ತೀವಿ. ಸೊ ಇಂಟ್ರೆಸ್ಟ್ ಇದೆಯಾ ಅಡುಗೆ ಮಾಡೋದ್ರಲ್ಲಿ? ತುಂಬಾ ಇಂಟ್ರೆಸ್ಟ್ ಇದೆ ಅಡುಗೆ ಮಾಡೋದ್ರಲ್ಲಿ. ಸೊ ಏನಾದ್ರು ಸ್ಪೆಷಲ್ ಮಾಡ್ಕೊಡ್ತೀರಾ ನಮ್ಗೆ ಇವತ್ತು? ಇವತ್ತು ಸ್ಪೆಷಲ್ ಆಗಿ ಹಾಲು ಹೋಳಿಗೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹಾಲು ಹೋಳಿಗೆನಾ? ಸೊ ಹಾಲೇ ಸುರಿದು ಮಾಡುವಂಥ ಹೋಳಿಗೆ? ಹೌದು. ಓಕೆ. ಸೊ ಹಾಲು ಹೋಳಿಗೆ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ಕೊಡಿ. ಹಾಲು ಹೋಳಿಗೆ ಮಾಡೋದಕ್ಕೆ ಮೈದಾ ಹಿಟ್ಟು ಬೇಕು, ತುಪ್ಪ ಬೇಕು, ಆಮೇಲಿಂದ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಸಕ್ಕರೆ, ಹಾಲು, ಕೊಬ್ಬರಿ, ಏಲಕ್ಕಿ ಪುಡಿ ಬೇಕಾಗುತ್ತೆ. ಇಷ್ಟಿದ್ರೆ ಹಾಲು ಹೋಳಿಗೆ ರೆಡಿ ಆಗ್ಬಿಡುತ್ತೆ. ಇಷ್ಟೇ ಸಾಕು. ಒಂದ್ ಕಾಲದಲ್ಲಿ ಹೋಳಿಗೆ ಅಂದ್ರೆ ಎಷ್ಟು ದೊಡ್ಡ ಕೆಲಸ ಅಂದ್ರೆ, ಹಬ್ಬ ಬಂದ್ರೆ ಮಂದಿ ಎಲ್ಲ ಒಬ್ಬಟ್ಟು ಕುತ್ಕೊಂಡ್ಬಿಡೋರು. ಇದನ್ನು ಟ್ರೆಡಿಷನಲ್ ಫುಡ್ಡೇನೆ, ಇದನ್ನು ಹಾಲು ಹೋಳಿಗೆ ಸಹ ಟ್ರೆಡಿಷನಲ್ ಫುಡ್ಡೇನೆ. ಆದ್ರೂ ಇಷ್ಟು ಸಿಂಪಲ್ ಆಗಿ ಕಾಣ್ತದೆ. ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈ ತರ ನಾವು ಕಡಿಮೆ ಸಮಯದಲ್ಲೂ ಹಾಲು ಹೋಳಿಗೆನ ಮಾಡ್ಬೋದಲ್ಲ ಅಂತ ಬಿಟ್ಟು. ಸೂಪರ್ ರೀ ನೀವು. ಸೊ ಏನ್ ಕೊಡ್ಲಿ ಇದು ಮಾಡೋದಕ್ಕೆ? ಕಲ್ಸ್ಕೊಳ್ಳೋದಕ್ಕೆ ಒಂದು ಬೌಲ್ ಕೊಡಿ. ಹಿಟ್ಟು ಕಲ್ಸ್ಕೊಳ್ಳ. ನಾನು ಹಿಟ್ಟು ನೆನೆಲಿ ಅಂತ ನಾನು ಮನೆಯಿಂದಾನೆ ಕಲ್ಸ್ಕೊಂಡು ತಗೊಂಡ್ ಬಂದಿದ್ದೀನಿ. ಓಕೆ. ನಾವು ಕಲ್ಸ್ಕೊಳ್ಳೋ ಹಿಟ್ಟು ಆ ಕಲ್ಸೋ ಪ್ರಪೋರ್ಷನ್ ತೋರಿಸ್ಬಿಡಿ, ಆಮೇಲೆ ನೀವು ಸೇಮ್ ನಾವು ಪೂರಿ ಯಾವ ರೀತಿ ಕಲಿಸ್ತೀವೋ ಆ ರೀತಿನೇ ಕಲ್ಸ್ಕೊಳ್ಳೋದು. ಯೂಶಲಿ ಒಬ್ಬಟ್ಟಿಗೆ ಕಣಕ ಅಂತ ಹೇಳ್ತೀವಲ್ವಾ, ಈ ಹಿಟ್ಟು ಕಲ್ಸ್ಕೊಳ್ಳೋದು, ಅದು ಸ್ವಲ್ಪ ಅಳಕಾಗಿ ಕಲ್ಸ್ಕೊತೀವಿ. ಹಾ, ಜಾಸ್ತಿ ಎಣ್ಣೆ ಹಾಕಿ ಒಂದ್ ಸ್ವಲ್ಪ ಅದು ಎಣ್ಣೆ ಕಣಕ ಮಾಡಿ ಮಾಡ್ತೀವಿ. ಇದನ್ನ ಫ್ರೈ ಮಾಡಿ ಮಾಡೋದು. ಇದನ್ನ ಎಣ್ಣೆನಲ್ಲಿ ಫ್ರೈ ಮಾಡ್ಬಿಟ್ಟು ಮಾಡ್ತೀವಿ. ಹಾಕ್ಲಾ? ಸರಿ. ಸೊ ಚಪಾತಿ ಹಿಟ್ಟಿನ ಹದ ಸೇಮ್ ಪೂರಿ ನಾವು ಚಪಾತಿ ಯಾವ ರೀತಿ ಮಾಡ್ತೀವೋ ಓಕೆ ಅದೇ ತರನೇ ಕಲ್ಸ್ಕೊಂಡ್ರಾಯ್ತು. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಹಬ್ಬದಲ್ಲಿ ಜಾಸ್ತಿ ಮಾಡ್ತಾರ ಇದನ್ನ? ಪರ್ಟಿಕ್ಯುಲರ್ ಇದರಲ್ಲಿ ರಾಮನವಮಿ ಆ ಟೈಮಲ್ಲೂ ಮಾಡ್ತೀವಿ ಇದನ್ನ. ಓಕೆ. ಸೌಮ್ಯ, ನಿಮ್ ಹೆಸರಿಗೆ ತಕ್ಕಂಗೆ ತುಂಬಾ ಸೌಮ್ಯವಾಗಿದ್ದೀರಾ. ಇಲ್ಲ ಇಲ್ಲ ಇಲ್ವಾ? ನೋಡಿದ್ರೆ ನಿಮ್ಮನ್ನ ಅಯ್ಯೋ ಒಂಥರ ಅಯ್ಯೋ ಪಾಪ ಅಂತ ಅನ್ಸತ್ರಿ, ಯಾಕೋ ಗೊತ್ತಾಗ್ತಾ ಇಲ್ಲ. ಹೋದ ನಮ್ಮ ಮನೇಲಿ ಕೇಳಿದ್ರೆ ಹೇಳ್ತಾರೆ. ಹೋಗ್ಲಿ ಬಿಡಿ. ಇಲ್ಲ, ನಾನ್ ಸೈಲೆಂಟೇನೆ. ಹಾ, ಒಂದೊಂದ್ಸಲ ಬರುತ್ತಲ್ಲ ಎಲ್ಲಾರ್ಗು. ಅಯ್ಯೋ ಹುಣ್ಸೆ ಹಣ್ಣು ಎಲ್ಲ ತಿಂತೀವಲ್ವಾ, ಅವಾಗ ಯಾರ್ಗ ಮೈ ಮೇಲೆ ಒಂದ್ ಸ್ವಲ್ಪ ಬರ್ತಾ ಇದ್ರೇನೆ ಚೆನ್ನ. ಅವಾಗ ಏನ್ ಬೇಕು? ಸೊ ಏನ್ ಮಾಡ್ತಾ ಇದ್ದೀರಾ ನೀವು? ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಾ. ಸೊ ಏನ್ ಮಾಡ್ತಾ ಇದ್ದೀರಾ ಸೌಮ್ಯ ಅವರೇ ನೀವು? ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ. ಎಲ್ಲಿ, ಯಾವ ಸ್ಕೂಲು? ದೊಡ್ಡಾಲದ ಮರದ ಹತ್ರ ಕೋಲೂರು ಅಂತ ಬರುತ್ತೆ, ಆ ಶಾಲೆನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಏನೇನು ಹೇಳ್ಕೊಡ್ತೀರಾ ನೀವು? ನಾ ಕನ್ನಡ, ಮ್ಯಾಥ್ಸು, ಸೈನ್ಸು, ಇಂಗ್ಲೀಷು. ಇರೋ ಬರೋದೆಲ್ಲ ನೀವೇ ಹೇಳ್ಕೊಡ್ತೀವಿ? ಯಾಕೆಂದ್ರೆ ನಮಗೆ ನಾವು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಟೀಚರ್ಸ್ನ ಕೊಡ್ತಾರೆ. ಹಂಗಾಗಿ ಎಲ್ಲ ಸಬ್ಜೆಕ್ಟ್ನು ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ತಕ್ಕಂತ ತಯಾರಿನೂ ಮಾಡ್ಕೊಬೇಕು. ಹೌದು. ಐ ಥಿಂಕ್ ಬೇರೆ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗಿಂತ ಕ್ಲಾಸ್ ವೈಸ್ ಟೀಚರ್ಸು ಇರ್ತಾರೆ. ಹೌದು, ಕ್ಲಾಸ್ ವೈಸ್ ಟೀಚರ್ಸು ಇರ್ತಾರೆ. ಬಟ್ ಸ್ಟ್ರೆಂತ್ ಕಡಿಮೆ ಇದ್ದಾಗ ಏನ್ ಮಾಡ್ತಾರೆ ಅಂದ್ರೆ ಆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಟೀಚರ್ಸ್ನ ಅಲಾಟ್ ಮಾಡ್ತಾರೆ. ಸೊ ಎಷ್ಟು ವರ್ಷದಿಂದ ಈ ಪ್ರೊಫೆಷನ್ ಅಲ್ಲಿ? ಇದು ನಾನೀಗ 9ನೇ ವರ್ಷ ಕಂಪ್ಲೀಟ್ ಆಗಿ 10 ಇಯರ್ಸಿಗೆ ಬರುತ್ತೆ ಈಗ. ಓಹೋ, ಓಕೆ. ಸೊ ಮೊದಲು ನೀವು ಟೀಚರ್ ಆಗಿ ಶುರು ಮಾಡಿದ್ದಕ್ಕೂ ಈಗ ನೀವು ಟೀಚರ್ ಆಗಿರೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಅಂದ್ರೆ ಯಾವುದೇ ಪ್ರೊಫೆಷನ್ ಆಗಿರ್ಬೋದು, ಒಂದೊಂದು ಹಂತದಲ್ಲೂ ಒಂದೊಂದು ಕಲಿತಾ ಹೋಗ್ತೀವಿ. ಸೊ ನಿಮ್ಮಲ್ಲಿ ಆಗಿರುವಂತಹ ಯಾವ್ದಾರೋ ಒಂದು ಮುಖ್ಯವಾದ ಬದಲಾವಣೆ ಅಂತ ಇದೆಯಾ? ಮಕ್ಕಳ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ಬೋದು, ಅದು ತುಂಬಾ ಖುಷಿ ಕೊಡುತ್ತೆ. ಎಲ್ಲೂ ಸಿಗಲ್ಲ ನಮ್ಗದು. ಮಕ್ಕಳ ಜೊತೆ ಬೆರೆಯೋದು ಅಂದ್ರೆ ತುಂಬಾ ಇಷ್ಟ. ಮಕ್ಕಳ ಜೊತೆ ಬೆರೆಯೋದು ಎಲ್ಲ ಅಂದ್ರೆ ನಾನು ಹೇಳ್ಕೊಡ್ತಾ ಇರೋದು ಇವಾಗ 1, 2, 3 ತರಗತಿ ಮಕ್ಕಳುಗಳಿಗೆ. ತುಂಬಾ ಈಗೇನು ಅಂದ್ರೆ ಏನು ಗೊತ್ತಿಲ್ಲದೇನೆ ಖಾಲಿ ಮಡ್ಕೆಲ್ ಬರ್ತಾರೆ ಆ ಮಕ್ಕಳು, ಅಂಗನವಾಡಿಯಿಂದ ಬರ್ಬೋದು. ಆ ಮಕ್ಕಳ ಜೊತೆ ನಾನು ಜಾಸ್ತಿ ಸ್ಪೆಂಡ್ ಮಾಡ್ತೀನಿ ಟೈಮ್ನ. ಹಂಗಾಗಿ ತುಂಬಾ ಖುಷಿ ಇರುತ್ತೆ. ಅವು ಮನ್ಸು ಬಿಚ್ಚಿ ಮಾತಾಡ್ತಾರೆ, ಒಳಗೊಂದು ಹೊರಗೊಂದು ಇರೋದಿಲ್ಲ ಮಕ್ಕಳ ಹತ್ರ, ಕಪಟ ಇಲ್ಲ. ಹೌದು, ಏನೇ ಇದ್ರು ಹೇಳ್ಕೊಂಡ್ಬಿಡ್ತಾರೆ. ಮಕ್ಕಳು ಅಂದ್ರೆ ದೇವ್ರ ಸಮಾನ ಅಂತಾರಲ್ಲ, ಆ ಇನ್ನೋಸೆಂಟ್ ಜೊತೆ ಬದುಕೋದಿದೆಯಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ. ಅಂಡ್ ಅನ್ಲೈಕ್ ಬೇರೆ ಪ್ರೊಫೆಷನ್ಸ್ ಅಷ್ಟು ಸ್ಟ್ರೆಸ್ಫುಲ್ ಆಗಿರಲ್ಲ ಅಂತ, ಯಾಕೆಂದ್ರೆ ಮಕ್ಕಳ ಮಧ್ಯೆ ಇರ್ತೀವಿ ನಾವು. ಹೌದು, ಗಲಾಟೆ ಏನೇ ಮಾಡ್ಬೋದು, ನಾವು ಒಂದ್ ಮಾತು ಬೈಬೋದು, ಏನೇ ಇರ್ಬೋದು. ಅವ್ರ ಕಾನ್ಸಂಟ್ರೇಷನ್ ಎಷ್ಟು ಒಂದು 5ರಿಂದ 10 ನಿಮಿಷ ಇರುತ್ತೆ ಅಷ್ಟೇ. ನಾವೇನೇ ಹೇಳ್ಕೊಟ್ರು ಅವ್ರಿಗೆ ಅವ್ರೇನ್ ಖುಷಿ ಇರ್ತಾರೋ ಆ ಟೈಮಲ್ಲಿ ನಾವು ಅವ್ರಿಗೆ ಹೇಳ್ಕೊಟ್ಬಿಡ್ಬೇಕು ಜೈ ಅಂತ. ಸೊ ಮಕ್ಳು ಮೂಡಕ್ ತಕ್ಕಂಗೆ ಪಾಠ ಹೇಳ್ಕೊಡ್ಬೇಕಾಗತ್ತೆ. ಸ್ವಲ್ಪ ಟ್ರಿಕ್ಕಿನೇ ಅದು. ಸೊ ಮದ್ವೆ ಆಗಿದೆ ನಿಮ್ಗೆ? ಹೌದು ಮೇಡಮ್. ಮಕ್ಳಿದ್ದಾರೆ? 2 ಮಕ್ಳಿದ್ದಾರೆ ಮೇಡಮ್. ಓಕೆ. ಇದು ಆಗಿದೆ, ಇದು ಕಲಿಸಿರೋದು. ಇದು ಯಾವ
ಓಕೆ ಸೊ ಏನು ಮಾಡ್ಬೇಕೀಗ ನೆಕ್ಸ್ಟು? ಈಗ ಪಾಕ ಮಾಡ್ಕೋಬೇಕು. ಹಂಗೇನೆ ಎಣ್ಣೆ ಕಾಯೋದಕ್ಕೆ ಇಡಬೇಕಾಗುತ್ತೆ. ಪೂರಿ ಥರ ಲಟ್ಟಿಸ್ಕೋಬೇಕು. ಇದು ಕರಿಯ ಅಂತ ಒಬ್ಬಟ್ಟೆ. ಹೌದೌದು. ಓ ನಾವು ಬೇಯಿಸೋದು ಅನ್ಕೊಂಡ್ವಲ್ಲ. ಅಲ್ಲ ಬೇಯಿಸೋದಲ್ಲಪ್ಪ. ಓಕೆ ಇದ್ಕೊಡ್ಲಾ? ಹೌದು. ಇದು ಯಾವುದಕ್ಕೆ ಕರಿಯಕ್ಕ? ಕರಿಯೋದಕ್ಕೆ ಒಂದು ಪಾಕ ಮಾಡೋದಕ್ಕೆ ಒಂದು ಬೌಲ್ ಕೊಡ್ತೀನಿ. ಸೊ ನಾವು ಹಿಟ್ಟು ಕಲಿಸ್ತಾ ಬರೀ ಒಂಚೂರು ತುಪ್ಪ ಹಾಕೊಂಡ್ವಾ? ತುಪ್ಪ ಇಲ್ಲ, ನೀರು. ತುಪ್ಪ, ನೀರು, ಹಿಟ್ಟು ಅಷ್ಟೇ ಮಾಡಿದ್ದು. ಇದಕ್ಕೆ ಎಣ್ಣೆ ಹಾಕ್ಬೇಕಿದೆ. ಸ್ಟವ್ ಆನ್ ಮಾಡಿ. ಸಾಕಲ್ಲ? ಸಾಕಾಗುತ್ತೆ. ಉಜ್ಜೋದಿಕ್ಕೆ ಮಣೆ ಕೊಡಿ. ಉಜ್ಜೋದಿಕ್ಕೆ ಮಣೆ. ಓಹ್ ನೀವು ಕುಜ್ಜೋದು ಅಂತೀರಾ? ಮಣೆ ಕೊಡಿ. ಮಣೆ. ಓಕೆ. ಸೊ ಯಾವ ಊರು ನಿಮ್ಮದು? ನಮ್ಮದು ಚಿತ್ರದುರ್ಗ. ಚಿತ್ರದುರ್ಗ ಹತ್ರ ಹೊಸದುರ್ಗ ಅಂತ, ಹೊಸದುರ್ಗದ ಹತ್ರ ಶ್ರೀರಾಮ್ಪುರ ಅಂತ. ಸೊ ಎಣ್ಣೆ ಕಾಯ್ತಾ ಇದೆ, ನೀವು ಆ ಚಪಾತಿ ಲಟ್ಟಿಸ್ಕೊತಾ ಇರಿ, ನಾನು ಅಷ್ಟೊಂದು ಬ್ರೇಕ್ ತಗೊಂಡು. ಪೂರಿ ಲಟ್ಟಿಸ್ಕೊಳ್ತಾ ಇರ್ತೀನಿ. ಪೂರಿ ಲಟ್ಟಿಸ್ಕೊತಾ ಇರಿ, ನಾನು ಅಷ್ಟೊಂದು ಬ್ರೇಕ್ ತಗೊಂಡ್ಬರ್ತೀನಿ. ಓಕೆ ಹಾಲು ಹೋಳಿಗೆ ರೆಡಿ ಆಗ್ತಾ ಇದೆಯಂತೆ. ಸೊ ಇಲ್ಲ ತಯಾರಿ ಮಾಡ್ಕೋತಾ ಇರ್ತೀವಿ. ಅಷ್ಟೊಂದು ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬಂದ್ಬಿಡಿ, ಎಲ್ಲೂ ಹೋಗ್ಬೇಡಿ, ಅಲ್ಲೇ ಇರಿ. ಟೇಕ್ ಬ್ರೇಕ್. ನಿಮ್ಮ ನೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆಗೆ. ಸೊ ಯಾವ ಹಂತದಲ್ಲಿದೆ ಹಾಲು? ಸ್ವಲ್ಪ ಹಾಕಬೇಕು. ಈಗ ಸ್ವಲ್ಪ ತುಪ್ಪ ಮತ್ತೆ ಕೊಬ್ಬರಿ ಆಮೇಲೆ ಹಾಕ್ಬಿಡೋಣ. ಓಕೆ. ಸೊ ಈ ಟೀಚರ್ ಆಗ್ಬೇಕು ಅಂತ ಕನ್ಸು ಕಟ್ಕೊಂಡೇ ಬೆಳೆದವರ ನೀವು? ತುಂಬಾ ಇಷ್ಟ. ಯಾಕಂದ್ರೆ ಯಾವುದೇ ಹೆಣ್ಮಕ್ಳಂತೂ ಎಸ್ಪೆಷಲಿ ಚಿಕ್ಕ ವಯಸ್ಸಲ್ಲಿ ಟೀಚರ್ ಆಟ ಆಡೇ ಇರ್ತಾರೆ. ನಮ್ಮ ಮಕ್ಕಳು ನಮ್ಮನ್ನ ಇಮಿಟೇಟ್ ಮಾಡ್ತಲೇ ಇರ್ತಾರೆ. ಹೌದಾ? ನಿಮ್ ಮುಂದೆ ರೇಗಿಸ್ತಾರ ಮಕ್ಕಳು? ನಮ್ಮ ಮುಂದೆ ಮಾಡೋದಿಲ್ಲ, ಬೇರೆ ಮಾಡ್ತಾರೆ. ಏನ್ ಮಾಡ್ತೀರಾ? ಇಲ್ಲ ಇಲ್ಲ, ಖುಷಿ ಆಗುತ್ತೆ ಅಲ್ಲ. ಮನೇಲೂ ನಮ್ಮ ಮಕ್ಕಳು ಅವ್ರ ಟೀಚರ್ನ ಇಮಿಟೇಟ್ ಮಾಡ್ತಿರ್ತಾರಲ್ಲ, ಖುಷಿ ಆಗುತ್ತೆ. ಮಾತಾಡಂಗಿಲ್ಲ ಅವಾಗ. ಸ್ವಲ್ಪ ಕೊಬ್ಬರಿ ಹಾಕ್ತಿದ್ದೀನಿ. ತುಪ್ಪ ಆಮೇಲೆ ಕೊಬ್ಬರಿ ಅಲ್ಲ. ಆಮೇಲೆ ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ತೀನಿ. ಓಕೆ. ಚಿತ್ರದುರ್ಗದಲ್ಲಿ ಬೆಳೆದಿದ್ದೀರಾ ಅಂದ್ರೆ ಅಲ್ಲಿ ಕೋಟೆಗೆ ಸಿಕ್ಕಾಪಟ್ಟೆ ಸಲ ಹೋಗಿದ್ದೀರಾ? ಒನಕೆ ಓಬವ್ವ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ದೀರಾ? ಆತರ ಗೆಟಪ್ ಅಲ್ಲಿ ಹಿಂಗ್ ಹೊಡಿತಾ ಇದ್ದೀರಾ? ಆ ತರ ಎಲ್ಲ ಫೋಟೋ ತೆಗೆಸ್ಕೊಂಡಿಲ್ಲ. ಓಕೆ. ನಮ್ದು ಒಂದು ಐತಿಹಾಸಿಕ ಸ್ಥಳ ಅನ್ನೋದೊಂದು ಹೆಮ್ಮೆ ಇದೆ ನಮಗೆ. ಅಲ್ವಾ? ಖಂಡಿತ. ಸೊ ಈಗಲೂ ಚಿತ್ರದುರ್ಗ ಅಂತಂದ್ರೆ ಒನಕೆ ನಾವೇನಾರ ಇದ್ ಮಾಡಿದ್ರು ಒನಕೆ ತಗೊಂಡ್ ಬಂದ್ಬಿಡ್ತಾರೆ, ಬಿಡಪ್ಪ ಅವ್ರ ಹತ್ರ ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ. ಕಲರ್ ಏನೋ ಗೋಧಿ ಹಿಟ್ಟಿನ ಪುರಿ ಕಲರೇ ಬಂದಿದ್ಯಪ್ಪ. ಇದು ತಿರುಗಿಸ್ಬೋದಾ? ಬರುತ್ತಾ? ತಿರುಗಿಸ್ಬೋದು. ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? ಬೆಂಗಳೂರಿಗೆ ಬಂದ ಅದೇ ನಂದು ಇನ್ನೊಂಚೂರು ಫ್ರೈ ಆಗ್ಬೇಕಾ. ಬೆಂಗಳೂರು ಆಲರಾಮೇಶ್ವರ ಅಂತ ಬರುತ್ತೆ ಹೊಸದುರ್ಗ ಪಕ್ಕ. ಅಲ್ಲಿ ತುಂಬಾ ಐತಿ, ಅದನ್ನು ಸಹ ತುಂಬಾ ಪ್ರಸಿದ್ಧವಾದ ಸ್ಥಳ ಅದು. ಅಂದ್ರೆ ಶಿವಲಿಂಗ ಇದೆ ಅಲ್ಲಿ. ಅದೇ ತುಂಬಾ ಜನ ಹೋಗ್ತಾರೆ ಅಲ್ಲಿ ಗಂಗೆ ಹತ್ರ ಪೂಜೆ ಮಾಡ್ಬಿಟ್ಟು ತಮ್ಮ ಏನಾದ್ರು ಮನಸ್ಸಲ್ಲಿ ಇದ್ರೆ ಏನಾದ್ರು ಕೇಳ್ಕೊಳ್ಳೋದಿದ್ರೆ ಆ ದೇವ್ರ ಹತ್ರ ನಮ್ಮ ಊರಲ್ಲೂ ಸಹ ಬನಶಂಕರಿ ದೇವಸ್ಥಾನ ಇದೆ. ನಮ್ಮ ಶ್ರೀರಾಮ್ಪುರದಲ್ಲೂ ಸಹ ಕುಮಾರ ಮಲ್ಲಪ್ಪ ಅಂತ ರಾಜ ಆಳ್ತಾ ಇದ್ದ. ನಮ್ಮ ಇದ್ರಲ್ಲೂ ಸಹ ಕೋಟೆ ಎಲ್ಲ ಇದೆ, ನಮ್ಮೂರಲ್ಲೂ ಸಹ ದೇವಾಲಯಗಳು ಎಲ್ಲ ಇದೆ. ಆಮೇಲೆ ಪರಪ್ತಾತ ಅಜ್ಜಯ ಅಂತ ಹೇಳ್ಬಿಟ್ಟು ಅವರ ಒಂದು ದೇವಸ್ಥಾನ ಸಹ ಅಲ್ಲಿದೆ. ಅಲ್ಲಿ ದೇವಸ್ಥಾನಗಳು ಎಲ್ಲ ಐತಿಹಾಸಿಕವಾದ ದೇವಸ್ಥಾನಗಳೆಲ್ಲ ಇದೆ ನಮ್ಮೂರಲ್ಲಿ. ಸಾಮಾನ್ಯ ಮನೆ ಮನೆನೂ ಅಲ್ಲೇನೆ. ಹೋಗ್ತಾ ಇರ್ತೀವಿ. ನಮ್ಮಮ್ಮ ಎಲ್ಲ ನಾವೆಲ್ಲರೂ ವಿಲೇಜ್ ಜೊತೆಲೇನೆ ಇರೋದು. ಏನ್ ಅದೃಷ್ಟವಂತ್ರಿ ನೀವು, ಅಮ್ಮನ ಜೊತೆನೇ ಇದ್ದೀರಾ. ಎಲ್ಲರೂ ಮಕ್ಕಳು ಹೆಣ್ಮಕ್ಳು ಮದುವೆ ಆದ ತಕ್ಷಣ ಟಾಟಾ ಬಾಯ್ ಬಾಯ್ ಹೇಳ್ತಾರೆ. ಅಂದ್ರೆ ತವ್ರ ಮನೆಗೆ ಹೋಗೋದ್ರಲ್ಲಿ ಏನೋ ಖುಷಿ ಇರಲ್ಲ. ನಮ್ಮ ಅತ್ತೆ ಮನೆಯಲ್ಲೂ ಚೆನ್ನಾಗಿ ನೋಡ್ಕೊಳ್ತಾರೆ. ಅಫ್ಕೋರ್ಸ್ ಅದಿರುತ್ತೆ, ಬಟ್ ಆದ್ರೂ ತವ್ರ ಮನೆ ಅನ್ನೋದೊಂದು ಸ್ಪೆಷಲ್ ಫೀಲಿಂಗ್ ಇರುತ್ತೆ. ಅದು ಯಾವತ್ತೂ ಬದಲಾಗಲ್ಲ. ಎಷ್ಟು ವರ್ಷ ಆಯ್ತು ಮದುವೆಯಾಗಿ ಸೌಮ್ಯ ಅವರೇ? 10 ವರ್ಷ ಆಗುತ್ತೆ. ಈ ಮೇ ಬಂದ್ರೆ 10 ವರ್ಷ ಆಗುತ್ತೆ. ಪಾಪ ಅವ್ರನ್ನ ಕರ್ಸ್ಬೇಕು ನೆಕ್ಸ್ಟ್, ಅವರ ಅಭಿಪ್ರಾಯ ತಿಳ್ಕೊಳ್ಳೋದಕ್ಕೆ. ಸೊ ಅರೇಂಜ್ ಮ್ಯಾರೇಜ್? ಹೌದು. ಏನ್ ಮಾಡ್ತಾರೆ ಯಜಮಾನ್ರು? ನಮ್ಮ ಮನೇಲಿ ವ್ಯಾಪಾರ ಮಾಡ್ತಾರೆ, ಬಿಸ್ನೆಸ್. ಸರ್ವಿಂಗ್ ಬೌಲ್ ಕೊಡ್ತಾರೆ, ಪ್ಲೇಟ್ ಕೊಡ್ತಾರೆ. ಸೊ ನಿಮ್ಮ ಯಜಮಾನ್ರಿಗೆ ನೀವು ಕೆಲ್ಸಕ್ಕೆ ಹೋಗೋದು ಏನು ಅಭ್ಯಂತರ ಇಲ್ಲ? ಇಲ್ಲ, ತುಂಬಾ ಪಾಪ ನನಗೋಸ್ಕರ ಅವರು ಅಲ್ಲಿಂದ ಬಂದಿದ್ದವರು.
ಹಾಲು ಹೋಳಿಗೆ ರೆಡಿ ಆಗಿದೆ, ಸವಿಯಲು ಸಿದ್ಧವಾಗಿದೆ. ನೋಡಿ ಟೇಸ್ಟ್ ಮಾಡಿ ನೋಡಿ. ಕಡ್ಬೋ ಹೋಳಿಗೆನೋ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ರೀ ಟೇಸ್ಟ್ ನೋಡ್ಬಿಡ್ತೀನಿ ಇರ್ರಿ. ಇದೆಲ್ಲ ಸ್ವಲ್ಪ ಬಿಸಿಯಾಗಿ ತಿಂದ್ರೆ ನೆಕ್ಸ್ಟ್ ಆಮೇಲೆ ರೀಕ್ಯಾಪ್ ನೋಡಿವ್ರಂತೆ ಇರಿ. ನಿಜವಾಗ್ಲೂ ಗೊತ್ತಾಗ್ತಿಲ್ಲ, ಇಷ್ಟು ತಿಂದು ನೋಡ್ಬಿಡ್ತೀನಿ. ಹಂಗಾರೆ ಸೂಪರ್ ಆಗಿರುತ್ತೆ ಅಂತ. ಸಕ್ಕತ್ತಾಗಿದೆ. ಬೇಗ ರೆಡಿ ಮಾಡ್ಬೋದಾ ಹೋಳಿಗೆನ? ಸಿಕ್ಕಾಪಟ್ಟೆ. ಬಟ್ ಇದಕ್ಕೆ ಯಾಕೆ ಹೋಳಿಗೆ ಅನ್ನೋದು? ಇದು ಪೂರಿ ಅದು ಅಗಲವಾಗಿರುತ್ತಲ್ಲ, ಪೂರಿ ಹೋಳಿಗೆ ಥರನೇ ರೌಂಡ್ ಆಗಿರುತ್ತೆ. ಬಟ್ ನಾವು ಇದು ಪಾಕ ಹಿಡಿಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಡಿಸ್ತೀವಿ ಅಷ್ಟೇ. ಅಷ್ಟೇ ಅಷ್ಟೇ. ನೀವೇ ಸಖತ್ತಾಗಿದೆ, ಸಖತ್ ಬೇಗ ಆಗುವಂತಹ ಸ್ವೀಟು. ಯಾರಾದ್ರೂ ನೆಂಟರು ಬರೋರಿದ್ರೆ ಆರಾಮಾಗಿ ಬೇಗ ಮಾಡ್ಬಿಡೋದು. ಖಂಡಿತ. ಹಾಲು ಸಕ್ಕರೆ ಎಲ್ಲ ಯಾವಾಗಲೂ ಇದ್ದೇ ಇರುತ್ತೆ ಮನೇಲಿ. ಹೌದು ಹೌದು. ಅಂಡ್ ಮೈದಾ ಹಿಟ್ಟು ಇದ್ದೇ ಇರುತ್ತೆ, ಬೇಗ ಆಗೋಗುತ್ತೆ. ಎಲ್ಲ ಇರೋಂಥವೇ. ಎಲ್ಲ ಮಕ್ಕಳು ಇಷ್ಟಪಟ್ಟು ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಳು ಯಾಕ್ರಿ ದೊಡ್ಡವರು ಇಷ್ಟಪಟ್ಟು ತಿಂತಾರೆ, ಏನ್ ತಿನ್ನೋದು ಮಾತ್ರ ಮಕ್ಳು ಮಾತ್ರನಾ? ಬನ್ನಿ, ಹಾಲು ಹೋಳಿಗೆ ಹೇಗ್ ಮಾಡಿದ್ರು ಸೌಮ್ಯ ಅವರು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಹಾಲು ಹೋಳಿಗೆ ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿಂಗ್ ಬೌಲಿಗೆ ಮೈದಾ ಹಿಟ್ಟು, ತುಪ್ಪ, ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಇನ್ನೊಂದು ಪಾತ್ರೆಯಲ್ಲಿ ಹಾಲು, ಸ್ವಲ್ಪ ಸಕ್ಕರೆ ಹಾಕಿ ಕಾಯಿಸಿ. ಕಾದ ನಂತರ ತುಪ್ಪ, ಕೊಬ್ಬರಿ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಕಲಸಿಕೊಂಡ ಮೈದಾ ಹಿಟ್ಟನ್ನು ಪೂರಿಯ ಹಾಗೆ ಲಟ್ಟಿಸಿ ಕಾದ ಎಣ್ಣೆಯಲ್ಲಿ ಕರೆದು ಹಾಲಿನ ಮಿಶ್ರಣಕ್ಕೆ ಹಾಕಿ ಸ್ವಲ್ಪ ಹೊತ್ತು ನೆನೆಸಿ ಸರ್ವ್ ಮಾಡಿದರೆ ಹಾಲು ಹೋಳಿಗೆ ಸವಿಯಲು ಸಿದ್ಧ. ಓಕೆ, ಸೊ ನೀವು ಟೇಸ್ಟ್ ನೋಡಲ್ವಾ? ತಿನ್ನಿ. ಓಕೆ ಸರಿ, ಏನು ಮಾಡ್ಕೊಡ್ತೀರಾ ಇವಾಗ ನಮಗೆ? ನೆಕ್ಸ್ಟು ಬಜ್ಜಿ ಮಾಡ್ತಾ ಇದ್ದೀನಿ, ಈರುಳ್ಳಿ ಬಜ್ಜಿ. ಅದಕ್ಕೆ ಚೆನ್ನಾಗಿರುತ್ತಲ್ವ ಎಣ್ಣೆನಲ್ಲೇ. ಈಗ ಚಳಿಗಾಲಕ್ಕೆ ಮಳೆಗಾಲಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಸೂಪರ್. ನೀವು ಈರುಳ್ಳಿ ಬಜ್ಜಿಗೆ ರೆಡಿ ಮಾಡ್ಕೊತೀನಿ, ನಾನು ಒಂದು ಬ್ರೇಕ್ ತಗೊಂಡು ಬರ್ತೀನಿ. ಓಕೆ, ನಮ್ಮ ಮುಂದಿನ ರೆಸಿಪಿ ರೆಡಿ ಆಗೋಕ್ಕೂ ಮುಂಚೆ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಸೊ ಸೌಮ್ಯ ಅವರು ಒಳ್ಳೆ ಹಾಲು ಹೋಳಿಗೆ ಮಾಡಿಕೊಟ್ರು. ಸೊ ಇವಾಗ ನೆಕ್ಸ್ಟ್ ಇವಾಗ ಈರುಳ್ಳಿ ಬಜ್ಜಿ ಮಾಡ್ತಾ ಇದ್ದೀನಿ. ಓಕೆ, ಸೊ ಈರುಳ್ಳಿ ಬಜ್ಜಿ ಮಾಡೋದಕ್ಕೆ ಏನೇನು ಬೇಕು ಅಂತ ಒಂದ್ಸಲ ಹೇಳ್ಬಿಡಿ. ಈರುಳ್ಳಿ ಬಜ್ಜಿ ಮಾಡೋದಕ್ಕೆ ಈರುಳ್ಳಿ ಬೇಕು, ಕರಿಬೇವು, ಕಡಲೆ ಹಿಟ್ಟು, ಉಪ್ಪು, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಸೋಡಾ. ವೆರಿ ಸಿಂಪಲ್. ಸೊ ಒಂದು ಮಿಕ್ಸಿಂಗ್ ಬೌಲ್ ಕೊಡ್ಲಾ? ಹಾಗೆ ನಾವು ಎಣ್ಣೆ ಕಾಯೋಕೆ ಇಟ್ಕೋಬಹುದು. ಎಣ್ಣೆ ಕಾಯಿ ಬಜ್ಜಿ ಆಗಿರೋದ್ರಿಂದ ಕರಿಬೇಕಾಗುತ್ತೆ. ಸೊ ಇದಕ್ಕೆ ಕಡಲೆ ಹಿಟ್ಟು ಹಾಕೋಬೇಕು, ಈರುಳ್ಳಿ ಹಾಕೋಬೇಕು, ಕರಿಬೇವಿನ ಸೊಪ್ಪು, ಸೊಪ್ಪು ಎಲ್ಲ ಥರ ಸೊಪ್ಪು ಹಾಕು ಮಾಡ್ಬೋದು. ಅಂದರೆ ಈರುಳ್ಳಿ ಜೊತೆಗೂ ಅಥವಾ ಬೇರೆ ಬೇರೆ ಸೊಪ್ಪು ಮಾತ್ರ ಹಾಕಿ? ಇಲ್ಲ, ಎಲ್ಲ ಸೊಪ್ಪು ಹಾಕ್ಸಿ ಎಲ್ಲ ಥರ ಸೊಪ್ಪನ್ನು ಮಿಕ್ಸ್ ಮಾಡಿ ಮಾಡ್ಬೋದು. ಓಕೆ ಓಕೆ. ಹಾಂ, ಸ್ವಲ್ಪ ಸೋಡಾ ಪುಡಿ, ಸ್ವಲ್ಪ ಉಪ್ಪು, ನಮಗೆ ಎಷ್ಟು ಟೇಸ್ಟ್ ಬೇಕಷ್ಟು. ಓಕೆ, ಸ್ವಲ್ಪ ಎಣ್ಣೆ ಕಾದಿರೋದನ್ನು ಇದಕ್ಕೆ ಹಾಕ್ಬೇಕಾಗುತ್ತೆ. ಕಾದಿರೋ ಎಣ್ಣೆ ಗರಿ ಬರುತ್ತೆ ಅಂತ. ಫಸ್ಟ್ ಸುಮ್ಮನೆ ಹಿಂಗೆ ಒಂದು ಚೂರು ಹೊಂದಿಸ್ಕೊಂಡು ಆಮೇಲೆ ನೀರು ಹಾಕೋದು. ಎಷ್ಟು ಬೇಕೋ ಅಷ್ಟು ನೀರು, ಬೇಕಾದ್ರೆ ಎಣ್ಣೆ ಬೇರೆ ಹಾಕಿರ್ತೀವಲ್ವಾ, ಜಾಸ್ತಿ ನೀರು ಹಾಕೋದು ಬೇಡ ಅದಕ್ಕೆ. ಓಕೆ, ಸೊ ಹಾಬೀಸ್ ಏನು ಸೌಮ್ಯ ಅವರೇ? ಮ್ಯೂಸಿಕ್ನ ಕೇಳ್ತೀನಿ, ಮತ್ತೆ ಹಾಡು ಹೇಳೋದು ತುಂಬ ಇಷ್ಟ. ಆಹಾ, ಓಕೆ. ಈಗಿನ ಕಾಲದ ಹಾಡುಗಳು ಇಷ್ಟ ಆಗುತ್ತಾ? ಫಿಲ್ಮ್ ಸಾಂಗ್ ಈಗಿಂದ ಅಷ್ಟೊಂದು ಇಷ್ಟ ಆಗಲ್ಲ, ಹಿಂದಿನ ಕಾಲ ಸಾಂಗ್ ಎಲ್ಲ ತುಂಬ ಇಷ್ಟ. ಓಕೆ, ಸೊ ಯಾವ್ದಾರ ಒಂದು ಹಾಡು ನಮಗೋಸ್ಕರ ಹೇಳ್ತೀನಿ. ನನಗೆ ಅಮೃತ ವರ್ಷಿಣಿ ಫಿಲಮಿಂದ ಕಲ್ಯಾಣ ಅವ್ರದ್ದು ಸಾಹಿತ್ಯ ಇರೋದು ತುಂಬ ಇಷ್ಟ. ಓಕೆ, ಆ ಫಿಲಮಿಂದ ಎಲ್ಲ ಹಾಡು ಇಷ್ಟ. ಅದರಲ್ಲಿ ತುಂತೂರು ಹಲ್ಲಿ ನೀರ ಹಾಡು ಅದು ತುಂಬ ಇಷ್ಟ. ಹಾಡಿ. ತುಂತೂರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ತುಂತೂರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ತುಂತುರು
ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು. ಥ್ಯಾಂಕ್ ಯು ಸೋ ಮಚ್ ಹಾಡಿದ್ದಕ್ಕೆ ನಮಗೋಸ್ಕರ. ಇಷ್ಟ ಆಯ್ತಾ ಅಮೃತ ವರ್ಷಿಣಿ ಮೂವಿ? ಓ ಇಷ್ಟ ಆಯ್ತು. ಐ ಥಿಂಕ್ ಈ ಹಾಡು ಎಸ್ಪೆಷಲಿ ಚಿತ್ರ ಅವರು ಅಮೇಝಿಂಗ್ ಆಗಿ ಹಾಡಿದ್ದಾರೆ. ನೀವು ಸ್ಟಾರ್ ಸಿಂಗರ್ ಅಲ್ಲಿ ಬರ್ತಾ ಇದ್ರಲ್ವಾ? ಓಕೆ, ಸೊ ನಮ್ಮ ಸುವರ್ಣ ವಾಹಿನಿಯಲ್ಲಿ ಯಾವ ಸೀರಿಯಲ್ ನೋಡ್ತೀರಾ ನೀವು? ಅಡುಗೆ ಪ್ರೋಗ್ರಾಮ್ ನೋಡ್ತೀನಿ. ನಿಮ್ದು ಅಡುಗೆ ಪ್ರೋಗ್ರಾಮ್ ಇಂಟ್ರೆಸ್ಟ್ ಅಲ್ವಾ, ಹಂಗಾಗಿ ಅಡುಗೆ ಪ್ರೋಗ್ರಾಮ್ ನೋಡ್ತೀನಿ ನಾನು. ಸೂಪರ್. ಆಮೇಲೆ ಅಮೃತ ವರ್ಷಿಣಿ ಸೀರಿಯಲ್ ನೋಡ್ತೀನಿ. ಯಾವ ಪಾತ್ರ ಇಷ್ಟ ಅದ್ರಲ್ಲಿ? ತುಂಬ ಅಮೃತನ ಪಾತ್ರ ಇಷ್ಟ. ಅಮೃತನ ಪಾತ್ರ ಇಷ್ಟ. ಅದ್ಯಾಕೆ ಅವ್ರದ್ದೇ ಅಷ್ಟು ಇಷ್ಟ? ಐ ಮೀನ್ ಏನಾರೋ ಪರ್ಟಿಕ್ಯುಲರ್ ರೀಸನ್? ಅವ್ರ ಆ್ಯಕ್ಟಿಂಗ್ ಇಂದನಾ ಅಥವಾ ಕಥೆನಲ್ಲಿ ಅವ್ರ ಪಾತ್ರ ಅಷ್ಟು ಇಷ್ಟನಾ? ಅತ್ತೆ ಪಾತ್ರ ಇಷ್ಟ ಆಗುತ್ತೆ, ಅತ್ತೆ ಪಾತ್ರನೂ ಇಷ್ಟ ಆಗುತ್ತೆ, ಸೊಸೆ ಪಾತ್ರನೂ ಇಷ್ಟ ಆಗುತ್ತೆ. ಇದು ಈ ಏನಪ್ಪ ಗಾಡಿಗಳೆಲ್ಲ ಸಿಗುತ್ತಲ್ಲ ಪಕೋಡ, ಆ ಥರನಾ ಇದು? ಈರುಳ್ಳಿ ಬಜ್ಜಿ ಆ ಥರ ಅಲ್ಲ, ಪಕೋಡ ಟೈಪು. ಪಕೋಡ ಟೈಪ್ ಅಲ್ಲ, ಈರುಳ್ಳಿ ಬೇಕರಿನಲ್ಲಿ ಎಲ್ಲ ಮಾಡಿ ಎಕ್ಸಾಕ್ಟ್ಲಿ. ನಾನು ಅದೇ ಕೇಳಿದ್ದು ಅದೇನಾ ಅಂತ. ಸಕಲಾಗಿರುತ್ತದೆ. ಸೊ ಮಕ್ಕಳು ಎಷ್ಟು ಜನ? ಇಬ್ರು ಅಂದ್ರೆ ಅಲ್ಲ? ಮಗ ಮಗಳು. ಮಗ ಏನ್ ಮಾಡ್ತಾ ಇದ್ದಾನೆ? ಮಗ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ, ಮಗಳು ನರ್ಸರಿಗೆ ಹೋಗ್ತಾ ಇದ್ದಾನೆ. ಅಯ್ಯೋ ಪುಟ್ಟದು. ಚಿಕ್ಕವರಿಬ್ರು. ಓಕೆ. ಸೊ ಮಕ್ಳಿಗೆ ಹೋಮ್ವರ್ಕ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡ್ತೀರಾ? ಮಾಡ್ತೀನಿ. ಇದು ನೀವು ಕೊತ್ತಂಬರಿ ಸೊಪ್ಪು ಏನೋ ಹಾಕಲ್ಲ ಅಂದ್ರಲ್ವಾ? ಗರಿ ಇರುತ್ತಲ್ವಾ ಎಣ್ಣೆಲಿ ಕರೆದಿರೋದು, ಟೇಸ್ಟ್ ಆಗಿರುತ್ತೆ. ಇದು ಸಿಗಾಬಳೆ ಚೆನ್ನಾಗಿರುತ್ತೆ. ಈರುಳ್ಳಿ ಬಜ್ಜಿ ರೆಡಿ ಆಗಿದೆ, ಟೇಸ್ಟ್ ಮಾಡಿ ನೋಡಿ. ಖಂಡಿತ. ಈರುಳ್ಳಿ ಬಜ್ಜಿ ಸಖತ್ ಸಿಂಪಲ್ ಆಗಿದೆ, ಆದ್ರೂ ಒಂದ್ಸಲ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಈರುಳ್ಳಿ ಬಜ್ಜಿ ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿಂಗ್ ಬೌಲಿಗೆ ಕಡಲೆ ಹಿಟ್ಟು, ದೊಡ್ಡದಾಗಿ ಹೆಚ್ಚಿಕೊಂಡ ಈರುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅಚ್ಚಕಾರದ ಪುಡಿ, ಸ್ವಲ್ಪ ಅಡಿಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾದ ಎಣ್ಣೆಯಲ್ಲಿ ಕರೆದರೆ ಬಿಸಿ ಬಿಸಿ ಈರುಳ್ಳಿ ಬಜ್ಜಿ ಸವಿಯಲು ಸಿದ್ಧ. ಓಕೆ. ಸೊ ಸಖತ್ ಗರಿ ಬಂದಿದೆ. ಕರಿಬೇವು ತಿನ್ಬೇಕು ಅಂದ್ರಿ ಅಲ್ವಾ? ಇರಿ, ಜಾಸ್ತಿ ನೀರು ಹಾಕಿಲ್ಲ, ಹಾಗಾಗಿ ಕರಿಬೇವು ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ಸೊ ಇದು ತಿನ್ನಲ್ಲ, ಕರಿಬೇವು ಜಾಸ್ತಿ ಇದೆ. ಓ ತಿನ್ನಿ. ನಾನು ಅದಕ್ಕೆ ಕಟ್ ಮಾಡಿ ಹಾಕಿಲ್ಲ, ಹಂಗೆ ಹಾಕಿದ್ದೀನಿ. ಇದು ಸಖತ್ ಸಿಂಪಲ್ ರೆಸಿಪಿ ಆಯಿತು, ಬಟ್ ಅದು ನಿಜವಾಗ್ಲೂ ಇನ್ನೂ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಅದು ಸ್ವಲ್ಪ ಹೊಸದಾಗಿತ್ತು, ಮನೇಲಿ ಮಾಡ್ಕೊಂಡು ತಿನ್ನೋಕ್ಕೆ ಸುಲಭ. ಮನೇಲೂ ಮಾಡ್ಕೊಂಡು ತಿನ್ಬೋದು, ಅದಕ್ಕೆ ತೋರಿಸಿರೋದು. ಖಂಡಿತ. ಅಲ್ಲ, ಅದಕ್ಕೆ ನಾವು ಮನೆ ಅಡುಗೆ ಅಂತಲೇ ಅದಕ್ಕೆ ನಾವು ಕರೆಯೋದು. ಸೊ ಥ್ಯಾಂಕ್ ಯು ಸೋ ಮಚ್, ಎರಡು ಒಳ್ಳೊಳ್ಳೆ ರೆಸಿಪೀಸ್ನ ತೋರಿಸ್ಕೊಟ್ಟಿದ್ದಕ್ಕೆ. ಖಂಡಿತ ಎಲ್ಲ ಅಭಿಪ್ರಾಯಗಳನ್ನ ನಾನು ನಿಮಗೆ ಹೇಳ್ತೀನಿ, ಹೇಗಿತ್ತು ನಮ್ಮ ರಿಯಾಕ್ಷನ್ಸ್ ಆಡಿಯನ್ಸ್ದು ಅಂತ. ನಿಮ್ಮ ಸಮಯ ನಮಗೋಸ್ಕರ ಕೊಟ್ಟಿದ್ದಕ್ಕೆ ನಮ್ಮ ಕಂಚಿಕೋ ಶ್ರೀನಿಧಿ ಸಿಲ್ಕ್ ಚಿಕ್ಕಪೇಟೆ ಹಾಗೂ ಮಲ್ಲೇಶ್ವರಂ ಕಡೆಯಿಂದ ಇದೊಂದು ಕಿರುಕಾಣಿ. ಸುವರ್ಣ ಚಾನಲ್ನಲ್ಲಿ ನನಗೂ ಸಹ ಅಡುಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ತುಂಬ ಥ್ಯಾಂಕ್ಸ್. ಹೇಗಿತ್ತು ಇವತ್ತಿನ ಸಂಚಿಕೆ? ಇಷ್ಟ ಆಯ್ತಾ, ಇಷ್ಟ ಆಗಿಲ್ವಾ, ಏನೇ ಇದ್ರೂ ನಮಗೆ ಬರ್ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಮತ್ತಷ್ಟು ರೆಸಿಪೀಸ್ ಒಂದಿಗೆ. ಅಂಟಿಲ್ ದೆನ್